ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಮಹಿಮುಂಟಾಗಲಿ. ದೈವಜನರೇ, ನಿಮ್ಮ ಮನೆಯಲ್ಲಿ ನೀವು ಕೂತುಕೊಂಡು ಆರಾಧನೆ ಮಾಡುವುದಕ್ಕೆ ಬಂದಿರುವ ನಿಮ್ಮೆಲ್ಲರಿಗೆ ವಂದಿಸುತ್ತೇನೆ. ನೀವು ನಿಮ್ಮ ಮನೆಗಳನ್ನು ಆಲಯವಾಗಿ ಮಾಡಿಕೊಂಡು ದೇವರ ಸ್ತುತಿಸಿರಿ. ಬನ್ನಿರಿ, ನಮ್ಮೊಡನೆ ನಿರ್ಮಾಣಿಕನಾದ ಯೆಹೋವ ದೇವರನ್ನು ಆರಾಧಿಸೋಣ. ಎಲ್ಲರೂ ಈ ಸಮುದ್ರದ ಸ್ಥಳದಲ್ಲಿ ನೀವು ಮೊಣಕಾಲಾಗಬಹುದು, ಇಲ್ಲೇ ನಿಂತುಕೊಂಡು ಕೈಗಳೆತ್ತಿ ದೇವರ ಸ್ತುತಿಸೋಣ. ದೇವರ ಮಕ್ಕಳೇ, ಎಲ್ಲರ ಕಣ್ಣು ಮುಚ್ಚಿಕೊಳ್ಳೋದು ನಾವು ಪ್ರಾರ್ಥಿಸೋಣ, ಸ್ತುತಿಸೋಣ. ಹಲ್ಲೆಲೂಯಾ. ಸರ್ವ ಸೃಷ್ಟಿಕರ್ತನಾದ ದೇವರೇ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ನಾವು ಸ್ತೋತ್ರವನ್ನು ಸ್ತುತಿಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ನೀನು ಅದ್ಭುತನು, ನೀನು ಮಹಿಮೆಯುಳ್ಳ ಸರ್ವಶಕ್ತನಾಗಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ದೇವರೇ, ದಾನಿಯೇಲನ ಸ್ವಾಮಿ, ದಿನಕ್ಕೆ 3 ವರ್ಷ ಸ್ವಾಮಿ ಮೊಣಕಾಲುಗಳ ದೇವರ ಸ್ತುತಿಸಿದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಾಮಿ. ದೇವರೇ, ನಾವು ಕೂಡ ಕರ್ತನೆ ಅದೇ ರೀತಿಯಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಘನಪಡಿಸುವಂತೆ, ನಿಮ್ಮನ್ನು ಮಹಿಮೆಪಡಿಸುವಂತೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸುತ್ತೇನೆ ಸ್ವಾಮಿ. ದೇವ, ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ದುರ್ಗವ, ನೀನೇ ನಮ್ಮ ಕರ್ತನೆ ಕೋಟೆಯಾಗಿದೆ ಸ್ವಾಮಿ. ಹಲ್ಲೆಲೂಯಾ. ಆಶ್ರಯವು ನೀನೇ యేసయ్య, ನನಗಾಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನಗಾಧಾರವು ನೀನೇ యేసయ్య. ಆರಾಧನೆ ಆರಾಧನೆ ಆತನ ಸೋದರನಿಗೆ ತ್ರಾಣವನ್ನು, ನಿರ್ಬಲರಿಗೆ ಬಹುಬಲವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ವಾಕ್ಯದಲ್ಲಿ ಬರ್ಪಟ್ಟಾಗಿ ರಾಜರನ್ನು ಆಶ್ರಯಿಸಿಕೊಳ್ಳುವುದಕ್ಕಿಂತ, ಮಾನವನ ನೆಚ್ಚುವುದಕ್ಕಿಂತ ದೇವರನ್ನು ಆಶ್ರಯಿಸಿಕೊಂಡವನು ಎಷ್ಟೋ ಧನ್ಯ ಎಂಬುದಾಗಿ ವಾಕ್ಯದಲ್ಲಿ ಬರಬರುತ್ತದೆ. ಸ್ತೋತ್ರವನ್ನು. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದಿಲ್ಲ. ಅಬ್ರಹಾಮನು ಹೀಗೆ ದೇವರು ನಂಬಿದನು, ನನ್ನ ದೇವರು ಸತ್ತವನ್ನು ಬದುಕಿಸುವವನು, ಇಲ್ಲದವಿದ್ದಾಗ ಕೈವಾತನೆ ಎಂಬುದಾಗಿ ನಂಬಿದ ದೇವರ ಮಕ್ಕಳೇ. ಸ್ತೋತ್ರ. ದೇವರು ನಿನ್ನ ಕಣ್ಣಿನ ಸಮಯದಲ್ಲಿ ನಿನ್ನ ಕಾಣುವ ಒಡೆಯನಾಗಿದ್ದಾನೆ. ಆತನನ್ನು ಬಲಪಡಿಸುವ ಕರ್ತನಾಗಿದ್ದಾನೆ. ಆತನೇ ಎಲ್ಲರೂ ಹೀಗಾಗಿರುವ ಕರ್ತನಾಗಿದ್ದಾನೆ. ದೇವರು ಸ್ತುತಿಸೋಣ. ದೇವರು ಎಲ್ಲರೂ ನನ್ನ ಕಾಣುವಂತೆ ನನ್ನ ಕಣ್ಣೀರಿನ ಸಮ
ಶಾಶ್ವತ ದೇವರ ಮಕ್ಕಳೇ, ದೇವರು ಮಾತ್ರವೇ ನಮ್ಮನ್ನು ಶಾಶ್ವತ ಪ್ರೇಮದಿಂದ ಆತನು ಪ್ರೇಮಿಸುವ ದೇವರು. ಮಮತೆಯಿಂದ ಆದ್ದರಿಂದ ಅವನು ಸೆಳೆದುಕೊಂಡಿದ್ದಾನೆ. ದೇವರು ಸ್ತುತಿಸೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ನಿನ್ನ ಪರಿಶುದ್ಧನೇ, ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವ, ಭೂಮಿ ಆಕಾಶಗಳನ್ನುಂಟು ಮಾಡಿ ದೇವ, ನಿನಗೆ ಸ್ತೋತ್ರ. ಆರಂಭದಲ್ಲಿ ಕೀಳಿಸುವ ಮಕ್ಕಳನ್ನು ಆಶೀರ್ವಾದ ಮಾಡಿ ಬಲಪಡಿಸು ದೇವ. ಇಲ್ಲಿ ತನಕ ಆರಾಧಿಸಿದ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಆತ್ಮದ ಅಭಿಷೇಕ ಮಾಡಿ ಬಲಪಡಿಸು ದೇವ. ಆರಾಧನೆ ಇದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೀವಿ ರಾಜ. ಆರಾಧನೆ ಮಾಡುವಂಥ ದೈವ ಜನರೆಲ್ಲ ಆಶೀರ್ವಾದ ಮಾಡಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವ ತಂದೆಯ ದೇವರೇ, ಆಮೆನ್. ಈಗ ನಾವು ದೇವರ ವಾಕ್ಯಗಳನ್ನು ನೋಡಿಕೊಳ್ಳೋಣ. ಬೈಬಲಿದ್ದವರು ಯೆಹೋಶುವನ ಗ್ರಂಥಕ್ಕೆ ನಾವು ಬೈಬಲ್ಗಳನ್ನು ತಿಳಿಸ್ಕೋಣ. ಯೆಹೋಶುವನ ಗ್ರಂಥದಲ್ಲಿ 20ನೇ ಅಧ್ಯಾಯದ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ದೇವರು ಮೋಶೆಗೆ ಪ್ರಥಮವಾಗಿ ಆದ ನಂತರ ಯೆಹೋಶುವನ ಹತ್ರ ಕೂಡ ದೇವರು ಮಾತನಾಡುತ್ತಾನೆ. ಮಾತನಾಡುವಾಗ ಅಲ್ಲಿ ಆಶ್ರಯ ನಗರಗಳನ್ನು ಕಟ್ಟಬೇಕೆಂಬುದಾಗಿ, ನೇಮಿಸಬೇಕೆಂಬುದಾಗಿ ದೇವರು ಮಾತಾಡ್ತಾನೆ. ದೇವರ ಮಕ್ಕಳಿಗೆ ನಾವು ಚೆನ್ನಾಗಿ ದೇವರ ವಾಕ್ಯವನ್ನು ಧ್ಯಾನಿಸ್ಕೋಣ. ಇಲ್ಲಿ ನಾವು ವಾಕ್ಯವನ್ನು ನೋಡುವಾಗ ಮೊದಲೇ ವಚನ ಓದ್ರಿ. ಯೆಹೋಶುವನ ಗ್ರಂಥ 20ನೇ ಅಧ್ಯಾಯ 1ನೇ ವಚನ. ತರುವಾಯ ಯೆಹೋವನು ಯೆಹೋಶುವನನ್ನು ಕುರಿತು, ನೀನು ಇಸ್ರಾಯೇಲರಿಗೆ ನಾನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ನೀವು ನಿಮಗೋಸ್ಕರ ಕೆಲವು ಆಶ್ರಯ ನಗರಗಳನ್ನು ಗೊತ್ತು ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ತಿಳಿಯದೆ ಆಕಸ್ಮಿಕವಾಗಿ ನರಹತ್ಯೆ ಮಾಡಿದವನು ಅಲ್ಲಿಗೆ ಓಡಿ ಹೋಗಲಿ, ಅಥವಾ ಅವನ ಸಮೀಪ ಬಂದು ಮುಯ್ಯ ತೀರಿಸಿದಂತೆ ಅವನ ಸಮೀಪ ಬಂದು ಕೊಂದವನನ್ನು ಹಿಂದಟ್ಟಿಕೊಂಡು ಅಲ್ಲಿಗೆ ಬಂದರೆ ಅವನು ಅವನನ್ನು ಅವನ ಕೈಗೆ ಒಪ್ಪಿಸಬಾರದು. ಯಾಕೆಂದರೆ ನೆರೆಯವನನ್ನು ಪೂರ್ವ ದ್ವೇಷವೇನೂ ಇಲ್ಲದೆ
ಪೂರ್ವ ದೇಶವೇ ಇಲ್ಲದೆ ಇಲ್ಲದೆ ಆಕಸ್ಮಿಕವಾಗಿ ಕೊಂದನು. ಒಂದು ಸಭೆಯನ್ನು ಸೇರಿಸಿ ಒಂದು ಸಭೆಯನ್ನು ಸೇರಿಸಿ ವಿಚಾರಿಸಬೇಕು ಮತ್ತು ಅವನು ಆಗಿನ ಮಹಾಯಾಜಕನ ಆ, ಜೀವಮಾನವೆಲ್ಲ ಆ, ಅದೇ ಪಟ್ಟಣದಲ್ಲಿ ಇರಬೇಕು. ಆ, ಆಮೇಲೆ ತಾನು ಬಿಟ್ಟು ಬಂದ ಪಟ್ಟಣದಲ್ಲಿರುವ ಆ. ಮನೆಗೆ ಹಿಂದಿರುಗಿ ಹೋಗಬಹುದು ಹ್ಮ್. ಎಂದು ಹೇಳು ಅಂದನು. ಸಾಕು. ದೇವರು ಹಾಕಿ ಪ್ರಾರ್ಥಿಸ್ಕೋಣ. ಸರ್ವೋನ್ನತನಾದ ದೇವರೇ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ನಾವು ಸ್ತೋತ್ರವನ್ನು ಸ್ತುತಿಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ನೀನು ಕರ್ತನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಬಲವಾಗಿ ನಮ್ಮೊಡನೆ ಮಾತನಾಡು ಸ್ವಾಮಿ. ಅದ್ಭುತವಾಗಿ, ಶಕ್ತವಾಗಿ, ಆಶ್ಚರ್ಯಕರವಾಗಿ ಮಾತಾಡಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ ಈ ವಾಕ್ಯದಲ್ಲಿರುವಂತಹ ಸ್ವಾಮಿ ಮರ್ಮಗಳನ್ನ ನಮಗೆ ತಿಳಿಯಪಡಿಸಿರಿ, ನಮಗೆ ಗೋಚರಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆಶ್ಚರ್ಯಗಳು ಮಾಡಿ ಪರಿಶುದ್ಧಾತ್ಮ ದೇವರೇ, ನೀನೇ ಸ್ವಾಮಿ ನಮ್ಮೊಡನೆ ಬಲವಾಗಿ ಮಾತನಾಡು ಸ್ವಾಮಿ. ಮಾತಾಡುವರು ನಾವಲ್ಲ ಸ್ವಾಮಿ, ಯೆಹೋವನ ಆತ್ಮ, ತಂದೆ ಆತ್ಮ ನಮ್ಮೊಡನೆ ಬಲವಾಗಿ ಮಾತನಾಡಲಿ. ಪರಿಶುದ್ಧಾತ್ಮ ದೇವರು ನನ್ನೊಡನೆ ಮಾತನಾಡಲಿ. ಪರಿಶುದ್ಧಾತ್ಮನೇ ಸ್ವಾಗತ ಮಾಡುತ್ತಾನೆ ದೇವರೇ. ಎಲ್ಲ ಕಾರ್ಯಗಳಲ್ಲಿ ಸ್ವಾಮಿ ನೀನೇ ಪ್ರಥಮ ಫಲವಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಅದ್ಭುತವಾಗಿ ಪರಿಶುದ್ಧಾತ್ಮ ದೇವರೇ ಮಾತಾಡಿ ಮಹಿಮನ್ನು ಪ್ರಾರ್ಥಿಸ್ತೇನೆ ದೇವರೇ. ಯಾವ ವಾಕ್ಯವನ್ನು ಕೂಡ ಸ್ವಾಮಿ ದೇವರೇ ಸ್ವಾಮಿ ಕರ್ತನೆ ಮರೆಯದಾಗೆ ಕರ್ತನೆ ಪ್ರತಿಯೊಂದು ವಾಕ್ಯಗಳನ್ನ ಚೆನ್ನಾಗಿ ಕರ್ತನೆ ನಾವು ಧ್ಯಾನಿಸಿಕೊಳ್ಳುವಂತ ಮಹಾ ಕೃಪೆ ಕೊಟ್ಟು ನಡೆಸೋದನ್ನು ಕೇಳಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿಯೇ ಪ್ರಾರ್ಥನೆ ಮಾಡಿ ಕೇಳಿದ ತಂದೆ, ಆಮೇನ್ ಆಮೇನ್. ಹಲ್ಲೆಲೂಯ. ಈಗ ನಾವು ದೇವ್ರ ವಾಕ್ಯದಲ್ಲಿ ನೋಡಿದೆವು ದೇವ್ರ ಮಕ್ಕಳೇ. ಇಲ್ಲಿ ವಾಕ್ಯ ಏನಂದ್ರೆ, ಯೆಹೋಶುವನಿಗೆ ದೇವರು 6 ಆಶ್ರಯ ನಗರವನ್ನು ಕಟ್ಟಬೇಕೆಂಬುದಾಗಿ ಹೇಳ್ತಾನೆ. ಎಷ್ಟು ನಗರ ಅಂತೆ? 6 ಆಶ್ರಯ ನಗರವನ್ನ ಕಟ್ಟಬೇಕು. ಈ 6 ಆಶ್ರಯ ನಗರ ಯಾಕೆ ಅಂದ್ರೆ ದೇವ್ರ ಮಕ್ಕಳೇ, ಒಬ್ಬ ಮನುಷ್ಯನು ಒಂದು ಕೆಲಸ ಮಾಡುವಾಗ, ಇಲ್ಲ ಒಬ್ಬ ಮನುಷ್ಯನು ಕಟ್ಟಿಗೆಯನ್ನು ಕಡಿಯುವಾಗ, ಮರವನ್ನು ಕಡಿಯುವಾಗ ಅಪ್ಪಿತಪ್ಪಿ ಅಕಸ್ಮಿತವಾಗಿ ಯಾರಿಗಾದ್ರೂ ಪ್ರಾಣ ನಷ್ಟವಾದರೆ, ಅವನು ದೇಶ ಇಟ್ಕೊಳ್ದಂಗ ಕೆಲಸ ಮಾಡ್ತಿರುವಾಗ ಅವನ ಮೂಲಕ ಯಾರಿಗಾದ್ರೂ ಪ್ರಾಣ ನಷ್ಟ ಆದ್ರೆ, ಅವನ ಮೂಲಕ ಯಾರಾದ್ರೂ ಸತ್ತು ಹೋದ್ರೆ, ಅವ್ರು ಏನ್ ಮಾಡ್ಬೇಕಂದ್ರೆ ಹೋಗಿ ಈ ಆಶ್ರಯ ನಗರವನ್ನು ಅವನು ಸೇರಿಕೊಳ್ಬೇಕು. ಅಲ್ಲಿರುವಂತ ಹಿರಿಯರಿಗೆ ಹೇಳಬೇಕು. ಆಶ್ರಯ ನಗರದಲ್ಲಿ ಅವನು ಇರಬೇಕು. ಇರುವಾಗ ಅಲ್ಲಿ ದೊಡ್ಡವರು ಹಿರಿಯರು ವಿಚಾರಣೆ ಮಾಡಿ, ಒಂದು ವೇಳೆ ದ್ವೇಷ ಇಲ್ಲದೆ ಒಬ್ಬ ಆ ವ್ಯಕ್ತಿಗೆ ಏನಾದ್ರು ಹಾನಿಯಾಗಿದ್ರೆ ಅವನನ್ನ ನಿರ್ದೋಷಿ ಅಂತೇಳಿ ಬಿಟ್ಟು ಬಿಡಬೇಕು. ಒಂದು ವೇಳೆ ಅವನು ಮನಪೂರ್ವಕವಾಗಿ ಬೇಕಂತ ಅವನ ಸಾಯಿಸಿ ಹೋಗಿ ಆಶ್ರಯಪೂರ್ವಗಳಲ್ಲಿ ಆಶ್ರಯಿಸಿಕೊಂಡ್ರೆ, ದೊಡ್ಡವರು ಹಿರಿಯರು ಅದನ್ನು ವಿಚಾರಿಸಿ ಇದು ಸತ್ಯನ ಸುಳ್ಳಂತ ಗೊತ್ತಾದ ಮೇಲೆ ಲಾಸ್ಟ್ಗೆ ಅವನ ಸಮೀಪ ಮಂದಿಗೆ ಅವನು ಒಪ್ಪಿಸಿಕೊಡ್ಬೇಕು ದೇವ್ರ ಮಕ್ಕಳೇ. ಹಲ್ಲೆಲೂಯ. ಬೈಬಲ್ ವಾಕ್ಯದಲ್ಲಿ ನೋಡುವಾಗ 3 ಬಗ್ಗೆ ನಾವು ನೋಡುತ್ತೇವೆ. ಒಂದು ವಾಕ್ಯದಲ್ಲಿ ಧರ್ಮೋಪದೇಶ ಗಂಡ 19ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 3 ಮರವನ್ನ ಕಟ್ಟಿಗೆಯನ್ನು ಕಡಿಯುವುದಕ್ಕೆ ಹೋಗಿರ್ತಾರೆ. ಹೋಗಿರುವಾಗ ಒಬ್ಬನು ಕಡಿದಿರುವಾಗ ಆ ಕಾವಿನಿಂದ ಕೊಡ್ಲಿ ಜಾರಿ ಇನ್ನೊಬ್ಬ ವ್ಯಕ್ತಿಗೆ ತಗಲುತ್ತದೆ. ತಗಲುವಾಗ ಏನಾಗ್ತದಂದ್ರೆ ಆ ವ್ಯಕ್ತಿ ಸತ್ತೋಗ್ತದೆ. ಹಲ್ಲೆಲೂಯ. ಸತ್ತೋಗುವಾಗ ಆ ವ್ಯಕ್ತಿ ಆ ಸತ್ತೋದ ವ್ಯಕ್ತಿಯ ಬಳಿಯಲ್ಲಿ ಸಮೀಪ ಬಂದಿರುತ್ತಾನೆ. ಸಮೀಪ ಬಂದಿದ್ರೆ ದೇವ್ರ ಮಕ್ಕಳು ಯಾರಾದರೂ ಅವರ ಸಮೀಪ ಬಂದನ್ನ, ಅವ್ರನ್ನ ನೆಂಟರನ್ನ, ಅವ್ರನ್ನ ಸಂಬಂಧಿಕರನ್ನ ಯಾರನ್ನ ಸಾಯಿಸಿದ್ರೆ ಬಹಳ ಚೆನ್ನಾಗಿ ಸಾಯಿಸ್ತಾ ಬಿಡುವನ್ನ ಸಾಯಿನಂತ ಅಂತಾರ. ಯಾರಾದರೂ ಆ ವ್ಯಕ್ತಿಯನ್ನು ಸಾಯಿಸ್ತಾರೋ ಆ ವ್ಯಕ್ತಿಯನ್ನು ಹಿಡಿದುಕೊಂಡು ನಾವು ಕೂಡ ಸಾಯಿಸ್ಬೇಕು ಎಂಬುದಾಗಿ ಅಂದುಕೊಳ್ತಾರೆ. ಹಲ್ಲೆಲೂಯ. ನಾವೆಲ್ಲ ಕೂಡ ಏನು ಸಾಯಿಸ್ಬೇಕು ಅನ್ಕೊಳ್ತಾರೆ. ಅಲ್ಲಿ 3 ನೋಡ್ತೇವೆ. ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಕಟ್ಟಿಯನ್ನು ಕಡಿಯುವಾಗ ಆ ಕಾವಿನಿಂದ ಆ ಕೊಡ್ಲಿ ಜಾರಿ ಅವನಿಗೆ ಬಿದ್ದ ಕೂಡಲೇ ಅವನು ಸತ್ತೋದ. ಈಗ ಸಮೀಪ ಬಂದು ಏನ್ ಮಾಡ್ತಾನೆ, ಇವನನ್ನ ಹಿಡ್ಕೊಳ್ಬೇಕನ್ನೋದ್ರೊಳಗೆ ಇವನನ್ನ ನೋಡ್ತಾನೆ, ಅವನು ಆಶ್ರಯ ನಗರಕ್ಕೆ ಓಡುತ್ತಾನೆ. ಹಲ್ಲೆಲೂಯ. ಆಶ್ರಯ ನಗರಕ್ಕೆ ಓಡುತ್ತಾನೆ ದೇವ್ರ ಮಕ್ಕಳ. ಯಾಕೆ ದೇವರು ಏನ್ ಮಾಡಿದ್ರೆ ಗೊತ್ತಾ? ಆಶ್ರಯ ನಗರವನ್ನ 6 ನಗರವನ್ನು ಕಟ್ಟಬೇಕು. ಎಷ್ಟು ನಗರವನ್ನ? 6 ನಗರವನ್ನ. ಅಂದ್ರೆ 3 ಆಶ್ರಯ ನಗರ ಯೋರ್ದನು ಈಚೆಗೆ ಕಟ್ಟಬೇಕು, 3 ಆಚೆಗೆ ಕಟ್ಟಬೇಕು. ಹಲ್ಲೆಲೂಯ. ಎಷ್ಟು ನಗರ ಅಂತೆ? ಒಂದೇ ನಗರದಲ್ಲಿ ಕಷ್ಟ ಆಗ್ತದೆ. ಅಕಸ್ಮಿತವಾಗಿ ಅವನ ಕೈ ಮೂಲಕ ಏನ ಹೋದಾಗ ಉದ್ದೇಶಪೂರ್ವಕವಾಗಿ ಅವನು ಸಾಯಿಸಬೇಕಂತಿಲ್ಲ. ಅವ್ರ ಮೂಲಕ ಸತ್ತೋಗಿನ
ತೊಂದರೆ ಆಗ್ತದೆ ಅಂತೇಳಿ ದೇವರು ಏನ್ ಮಾಡ್ತಾನೆ, 6 ಯೋರ್ದನ ಆಚೆಗೆ 3 ಈಚೆಗೆನ್ನ ಅವು ಆಶ್ರಯ ನಗರವನ್ನ ಕಟ್ಟಿಸಿದ್ದಾನೆ. ಈ ವ್ಯಕ್ತಿ ಓಡ್ತಾರೆ ಅಂತ ಹೇಳ್ಬೇಕು. ಈಗ ನಾವು ಗಮನಿಸೋಣ ದೇವ್ರ ಮಕ್ಕಳೇ, ಯಾರಾದ್ರೂ ಒಬ್ಬ ಲಾರಿ ಡ್ರೈವರ್ ಅಂತ ತಿಳ್ಕೊಡ್ರಿ, ಅವನು ಕ್ರಮವಾಗಿ ಹೋಗ್ತಿರ್ತಾನೆ. ಯಾರಿಗಿದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗಿ ತಿಳ್ಕೊಡ್ರಿ, ಅವನು ಸತ್ತು ಹೋಗ್ಬಿಟ್ಟ, ಆಕ್ಸಿಡೆಂಟ್ ಆದ್ರೆ ಸತ್ತು ಹೋಗ್ಬಿಟ್ಟ. ಈಗ ಲಾರಿ ಡ್ರೈವರ್ ಏನ್ ಮಾಡ್ತಾನೆ ಹೇಳ್ರಿ, ಸೀದಾ ಹೋಗ್ತಾನೆ. ಬುದ್ಧಿವಂತ ಆದ್ರೆ ಏನ್ ಮಾಡ್ತಾನ, ಸೀದಾ ಯಾರ ಹತ್ರ ಹೋಗ್ತಾನ, ಅವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ, ಅಯ್ಯ ನಂದೇನು ತಪ್ಪಿಲ್ಲಯ್ಯ, ನನ್ನ ಸರಿಯಾಗಿ ಡ್ರೈವಿಂಗ್ ಮಾಡ್ತಿದ್ದೆ, ಆ ವ್ಯಕ್ತಿ ಆಕಸ್ಮಿಕವಾಗಿ ಬಂದ್ಬಿಟ್ಟ, ಅವನು ಆಕ್ಸಿಡೆಂಟ್ ಆಗಿಬಿಡ್ತು, ಅವನು ಸತ್ತೋಗ್ಬಿಟ್ಟ. ಯಾಕಂದ್ರೆ ಸತ್ತೋದ್ರ ಡ್ರೈವರ್ ಅಲ್ಲಿ ಅಂದ್ರಿಗಿನ ಅವ್ರ ಬಂಧುಗಳು ಬಂದು, ಅಣ್ಣ ತಮ್ಮದ್ರು ಬಂದು ಆ ಸಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಹೇಳ್ರಿ, ಅವನನ್ನ ಕೊಂದಾಕ್ತಾರಂತೇಳಿ ಏನ್ ಮಾಡ್ತಾರೆ ಹೇಳ್ರಿ, ಆ ವ್ಯಕ್ತಿ ಓಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನ. ಈಗ ಹೋಗ್ತಾನ, ಪೊಲೀಸ್ ಸ್ಟೇಷನ್ ಹೋಗ್ತಾನ. ಪೊಲೀಸ್ ಸ್ಟೇಷನ್ ಅಂದ್ರೆ ರಕ್ಷಕ ಠಾಣೆ ಅಂತ ಅರ್ಥ. ಪೊಲೀಸ್ ಸ್ಟೇಷನ್ ಅಂದ್ರೆ ಏನರ್ಥ, ರಕ್ಷಕ ಠಾಣೆ. ಹಲ್ಲೆಲೂಯ. ಆ ರಕ್ಷಕ ಠಾಣೆ ಅಂದ್ರೆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯ. ದೇವರ ಮಕ್ಕಳೇ, ನಮಗೆ ಅಪಾಯವಾಗುವಾಗ, ದೇವರ ಮಕ್ಕಳು ನಮ್ಮ ಕೈಯಿಂದ ಏನಾದರೂ ತೊಂದರೆ ಆಗಿರುವಾಗ, ನಾವು ತಿಳಿಯದೆ ತಪ್ಪು ಮಾಡಿರುವಾಗ ನಾವು ಯಾರ ಬಳಿಗೆ ಬರಬೇಕು, ಅಲ್ಲಿ ಆಶ್ರಯ ನಗರಕ್ಕೆ ಅವ್ನು ಓಡಿ ಹೋದಾಗಿ ನಾವು ಕೂಡ ಏನ್ ಮಾಡಬೇಕು, ನಮ್ಮ ಸೇಫ್ಟಿಗಾಗಿ ಯೇಸುವಿನ ಬಳಿಗೆ ನಾವು ಬರಬೇಕು. ಹಲ್ಲೆಲೂಯ. ಅದಕ್ಕೋಸ್ಕರ ಅಪೊಸ್ತಲನಾದ ಪೌಲನು ತಿಮೋಥಿ ಬರೆದ ಮೊದಲ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 12ನೇ ವಚನ ಹೇಳ್ತಾನೆ, ನಾನು ಮೊದಲು ದೂಷಕನು ಹಿಂಸಕನು ಆಗಿದ್ದೆ, ಆದ್ರೆ ತಿಳಿಯದೆ ತಪ್ಪು ಮಾಡಿದ್ರಿಂದ ದೇವರು ನನ್ನನ್ನು ಕ್ಷಮಿಸಿದ್ದಾನೆ. ಹಲ್ಲೆಲೂಯ. ಕ್ಷಮಿಸಿ ಆತನ ಸುವಾರ್ತೆಗೆ ನನ್ನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಮಾತನಾಡುತ್ತಾನೆ. ಹಲ್ಲೆಲೂಯ. ನೋಡಿದ, ಸೌಲನಾಗಿರುವ ಪೌಲನು ತಿಳಿದು ತಪ್ಪು ಮಾಡಿಲ್ಲಂತೆ, ತಿಳಿಯದೇ ತಪ್ಪು ಮಾಡಿದಕ್ಕೋಸ್ಕರಗೆ ದೇವರನ್ನು ಕ್ಷಮಿಸಿದ. ನೋಡಿ ಅಲ್ಲಿ ವಾಕ್ಯದಲ್ಲಿ ಹೋದ್ರಿ, ಮೊದಲನೇ ತಿಮೋಥಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 12-13 ವಚನ. ಬೇಗ ಮೊದಲನೇ ತಿಮೋಥಿ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಈ ಸುವಾರ್ಥ ಸೇವೆಯು ನನಗೆ ಕೊಡಲ್ಪಟ್ಟಿದ್ದು. ಏನ್ ನಮಗಸ್ತನ, ಏನ್ ಒಳ್ಳೆಯವನ, ನನಗೆ ಕೊಡಲ್ಪಟ್ಟಿದ್ದು, ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೋಷಕನು ಹಿಂಸಕನು ಬಲತ್ಕಾರಿಯೂ ಆಗಿದ್ದ ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡಿದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ನೋಡ್ದ, ಯಾರ ಮೇಲೆ ಕರುಣೆ ಉಂಟಾಯಿತು? ಸೌಲನಾಗಿರುವ ಪೌಲನ ಮೇಲೆ. ಆತನು ತಿಳಿಯದೆ ಮಾಡಿದಂತೆ ಮೊದಲು ಪೂರ್ವ ಕೃತ್ಯಗಳು. ಅದಕ್ಕೋಸ್ಕರ ಆತನ ಮೇಲೆ ಏನು ಉಂಟಾಯ್ತಂತೆ, ಕರುಣೆ ಉಂಟಾಯ್ತು. ಇಲ್ಲಿ ಕೂಡ ಇವನು ಕಟ್ಟಿಯನ್ನು ಕತ್ತರಿಸ್ತಿರುವಾಗ, ಕಟ್ಟಿಯನ್ನು ಕಡಿತಿರುವಾಗ ಆ ಕಾಲಿನಿಂದ ಕೊಡ್ಲಿಚ್ಚಾರ ಏನಾಯ್ತು, ಆ ವ್ಯಕ್ತಿಗೆ ಹೋಗಿ ತಗಲಿದ ಮೂಲಕ ಆ ಬಲವಾಗಿ ಇದ್ದ ಸ್ಥಳದಲ್ಲಿ ಆ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಕಟ್ಟಿ ಕಟ್ಟಿತಿರುವಂತ ವ್ಯಕ್ತಿ ಆ ಸತ್ತೋದಾಗ ಈಗೇನೋ ಇಬ್ರು ಉಳಿದ್ರು. ಒಬ್ಬನು ಕಾವು ಬಂದು ಹೊಡೆದವನು, ಇನ್ನೊಬ್ಬನು ನೋಡುವವನು. ಆ ವ್ಯಕ್ತಿ ಏನ್ ಮಾಡ್ತಾನ, ಈ ವ್ಯಕ್ತಿನ ಸಾಯಿಸ್ಬೇಕು ಅನ್ಕೊಂಡಾಗ, ದೇವ್ರ ಮಕ್ಕಳ ಈ ವ್ಯಕ್ತಿನ ಸಾಯಿಸ್ಬೇಕು ಅನ್ಕೊಂಡಾಗ ಏನಾಯ್ತು, ಈತನ ಆಶ್ರಯ ನಗರಕ್ಕೆ ಓಡಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನ ಎಲ್ಲಿ ಹೋಗ್ತಾನೆ ನೋಡ್ರಿ, ಆಶ್ರಯ ನಗರಕ್ಕೆ ಹೋಗ್ತಾನೆ ದೇವ್ರ ಮಕ್ಕಳೇ. ಹಲ್ಲೆಲೂಯ. ಇಲ್ಲಿ 6 ಆಶ್ರಯ ನಗರ ಬಗ್ಗೆ ನಾವು ಒಂದೊಂದಾಗಿ ಕ್ಲುಪ್ತವಾಗಿ ದೇವ್ರ ವಾಕ್ಯವನ್ನು ನೋಡಿಕೊಳ್ಳೋಣ ದೇವ್ರ ಮಕ್ಕಳೇ. ತೆಗೆದು ಬೈಬಲ್ ಯೆಹೋಶುವನ ಗ್ರಂಥದಲ್ಲಿ ಬೈಬಲ್ ಇದ್ದವರು ಯೆಹೋಶುವನ ಗ್ರಂಥ 20ನೇ ಅಧ್ಯಾಯ 7 ವಚನದನ್ನ. ಇಸ್ರಾಯೇಲ್ಯರು ನಫ್ತಾಲಿ ಕುಲದವರ ಪರ್ವತ ಪ್ರದೇಶ ಗಲಿಲಾಯ ಪ್ರಾಂತದಲ್ಲಿ ಖೇದೇಶ್, ಇದು ಖೇದೇಶ್ ಅನ್ನುವಂಥದ್ದು ಆಶ್ರಯ ನಗರ. ಹಲ್ಲೆಲೂಯ. ಮೊಟ್ಟಮೊದಲಾಗಿ ಯಾವುದಂತದು, ಖೇದೇಶ್. ಹಲ್ಲೆಲೂಯ. ಖೇದೇಶ್ ಅಂದರೆ ಅದು ಪರಿಶುದ್ಧತೆಗೆ ಗುರುತು. ಹಲ್ಲೆಲೂಯ. ಖೇದೇಶ್ ಅಂದ್ರೆ ಏನು, ಅದು ಪರಿಶುದ್ಧತೆಗೆ ಗುರುತು. ಹಲ್ಲೆಲೂಯ, ಹಲ್ಲೆಲೂಯ. ಖೇದೇಶ್ ಅಂದ್ರೆ ಏನು, ಪರಿಶುದ್ಧತೆ. ಎಲ್ಲರಿ ಪರಿಶುದ್ಧತೆ ದೇವರ ಮಕ್ಕಳೇ. ಅದಕ್ಕೋಸ್ಕರಕ್ಕೆ ಪೇತ್ರನು ಹೇಳ್ತಾನೆ, ಮೊದಲ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಓದ ವಾಕ್ಯವನ್ನು ಓದ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ
ಆ, ಪ್ರತ್ಯಕ್ಷತೆಯನ್ನು ಆ. ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಹ್ಮ್. ಚಮತ್ಕಾರದಿಂದ ಮೊದಲ ಪೇತ್ರ 1:16 ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರ್ಬೇಕೆಂದು ಬರೆದೆಯಲ್ಲ. ನೋಡಿದ, ದೇವರು ಹೇಳ್ತಾನೆ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಸ್ವಲ್ಪ ಪರಿಶುದ್ಧರಾಗಿರೋ ಅಂತ ಹೇಳ್ತಾ ಇಲ್ಲ. ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಕೂಡ ಪರಿಶುದ್ಧರಾಗಿರಬೇಕು. ಅಲ್ಲಲುಯ್ಯ, ಅಲೇಲುಯ್ಯ. ಚೆನ್ನಾಗಿ ಅರ್ಥ ಮಾಡ್ತೀವಿ. ಖೇದೇಶ ಅಂದ್ರೆ ಏನರ್ಥ? ಪರಿಶುದ್ಧತೆ. ಖೇದೇಶ ಅಂದ್ರೆ ಏನರ್ಥ? ಪರಿಶುದ್ಧತೆ. 6 ನಗರಗಳಲ್ಲಿ ಒಂದೊಂದು ನಗರಕ್ಕೆ ಏನಿದೆ? ಆಶ್ರಯ ನಗರಕ್ಕೆ ಹೆಸರಿವೆ ದೇವರ ಮಕ್ಕಳೇ. ಖೇದೇಶ ಅಂದ್ರೆ ಪರಿಶುದ್ಧತೆ. ಆಮೇನ್. ದೇವರ ಮಕ್ಕಳೇ, ದೇವರು ಪಾಪ ವಿಷಯದಲ್ಲಿ ಅದನ್ನು ರಾಜಿ ಮಾಡಿಕೊಳ್ಳುವುದಿಲ್ಲ. ಆಮೇನ್. ಪಾಪ ವಿಷಯದಲ್ಲಿ ರಾಜಿ ಆಗುವುದಿಲ್ಲ. ನೀವು ಸ್ವಲ್ಪ ಪರಿಶುದ್ಧರಾಗಿ ಇನ್ನು ಮಾಡುವುದೆಲ್ಲ ಮಾಡಿ ಎಂಬುದಾಗಿ ಹೇಳುದಿಲ್ಲ. ನಾನು ಪರಿಶುದ್ಧರಾಗಿರುವಂತೆ ನೋಡ್ರಿ, ಒಂದೇ ಆಜ್ಞೆ, ನಾನು ಪರಿಶುದ್ಧರಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರ್ರಿ. ಆಮೇನ್. ಹಲ್ಲೆಲೂಯಾ. ನೋಡ್ರಿ ದೇವರ ಮಕ್ಕಳೇ, ದಾವೀದನು ದೇವರಿಗೆ ಇಷ್ಟಾನುಸಾರನು, ದೇವರಿಗೆ ಒಪ್ಪುವ ಮನುಷ್ಯನು. ವಾಕ್ಯದಲ್ಲಿ ಬರಲ್ಪಡದೆ, ಅಪೊಸ್ತಲರ ಕಾರ್ಯಗಳಲ್ಲಿ 13:22 ಬರಲ್ಪಡದೆ, ಆತನಿಗೆ ಒಪ್ಪುವ ಮನುಷ್ಯನು ನನಗೆ ಸಿಕ್ಕಿದನು. ಹಲ್ಲೆಲೂಯಾ. ದಾವೀದನ ಬಗ್ಗೆ ಅನೇಕ ರೀತಿಯಲ್ಲಿ ದೇವರು ಸಾಕ್ಷಿ ಹೇಳಿದನು. ಆದ್ರೆ ದಾವೀದನ ಏನ್ ಮಾಡಿದನು? ಪಾಪ ಮಾಡಿದನು. ಉರಿಯನ ಹೆಂಡತಿ ಹತ್ರ ಪಾಪ ಮಾಡಿದಾಗ ದೇವರು ಹೋಗಲ್ ಬಿಡು, ಆನಂದ ಸರಿ ಹೊಂದುತ್ತಾನೆ ಎಂಬುದಾಗಿ ಸುಮ್ಮನೆ ಆಗಲಿ ದೇವರ ಮಕ್ಕಳು. ದೇವರಿಗೆ ಬಡವರು ಪಾಪ ಮಾಡಲಿ ಪಾಪನೇ, ಅಧಿಕಾರಿಗಳು ಪಾಪ ಮಾಡಲಿ ಪಾಪನೇ, ದೊಡ್ಡವರು ಪಾಪ ಮಾಡಲಿ ಪಾಪನೇ. ಹಲ್ಲೆಲೂಯಾ. ದೇವರು ದೊಡ್ಡವರು ಸಣ್ಣವರು ಎಂಬುದಾಗಿ ತಾರತಮ್ಯ ದೇವರ ಹತ್ರ ಇರುವುದಿಲ್ಲ. ಮನುಷ್ಯ ಬಲಹೀನರು ತಪ್ಪು ಮಾಡಿದ್ರೆ ಊರಿಗೆಲ್ಲ ಹೇಗೆ ತಿರುಗಾಡ್ತಾರೆ. ಅದೇ ಹಣ ಇದ್ದವನು ತಪ್ಪು ಮಾಡುವಾಗ, ಬಲ ಇದ್ದವನು ತಪ್ಪು ಮಾಡುವಾಗ, ಗುಂಪಿದ್ದವನು ತಪ್ಪು ಮಾಡುವಾಗ ಅವ್ರದ್ದು ತಪ್ಪುಗಳನ್ನ ಯಾರು ಎತ್ತಿ ಆಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿದ ನೋಡ್ರಿ, ದಾವೀದನು ದೇವರಿಗೆ ಇಷ್ಟಾನುಸಾರನು, ದೇವರಿಗೆ ಒಪ್ಪುವ ಮನುಷ್ಯನು, ನಡ್ಕೊಳ್ಳುವವನು, ದೇವರ ಚಿತ್ತದಂತೆ ಮಾಡುವ ವ್ಯಕ್ತಿ. ಆದ್ರೂ ಕೂಡ ತಪ್ಪು ಮಾಡಿದ್ರೆ ದೇವರು ಸಹಿಸಲಿಲ್ಲ. ಆಮೇಲೆ ದಾವೀದನು ತಪ್ಪು ಮಾಡಿದ್ರೆ ದೇವರು ಸಹಿಸಲಿಲ್ಲ. ದೇವರ ಮಕ್ಕಳೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ರಾಜಿ ಆಗುವುದಿಲ್ಲ. ಅವನು ಎಂಥವನಾಗಿರ್ಲಿ, ಅವನು ಎಷ್ಟು ಕೋಟಿ ಮಾಡ ಕೊಡ್ಲಿ, ದೇವರು ಒಪ್ಪಿಕೊಳ್ಳಕ್ಕಲ್ಲ. ಅವನು ಎಷ್ಟೆಲ್ಲ ಮಂದಿರವನ್ನು ಕಟ್ಟಲಿ, ದೇವರು ಒಪ್ಪಿಕೊಳ್ಳಕ್ಕಲ್ಲ. ಪಾಪ ಮಾಡುವ ವಿಷಯದಲ್ಲಿ ದೇವರು ಬಲವಾಗಿ ಖಂಡಿಸ್ತಾನೆ. ಹಲ್ಲೆಲೂಯಾ. ಪಾಪ ಮಾಡುವ ವಿಷಯದಲ್ಲಿ ದೇವರು ಬಲವಾಗಿ ಖಂಡಿಸುತ್ತಾನೆ. ಆಮೇಲೆ ಒಂದು ಸಾರಿ ನಾತನ್ ಪ್ರವಾದಿ ದಾವೀದನ ಹತ್ರ ಹೋಗುತ್ತಾನೆ. ಹೋಗಿ ರಾಜಾ, ಇಲ್ಲಿ ನಡೆದಂತ ಘಟನೆ ಬಗ್ಗೆ ಒಂದು ಗಾದೆ ಮಾತು ಹೇಳ್ತೀನಿ ಎಂಬುದಾಗಿ ಆತನಿಗೆ ಹೇಳ್ತಾ ಇದ್ದಾನೆ. ಹೇಳ್ತಿರುವಾಗ, ಏನ್ ರಾಜಾ, ಒಬ್ಬ ಐಶ್ವರ್ಯವಂತನಿದ್ದನು, ಒಬ್ಬ ಬಡವನಿದ್ದನು. ಐಶ್ವರ್ಯವಂತನಿಗೆ ಬಹಳ ಕುರಿಗಳಿದ್ದವು, ಬಡವನಿಗೆ ಒಂದೇ ಕುರಿ ಇತ್ತು. ಆದರೆ ಆ ಬಡವನು ಆ ಒಂದು ಕುರಿಯನ್ನ ತನ್ನ ಮಗಳಂತೆ ಸಾಕ್ತಾ ಇದ್ದನು, ಎದೆ ಮೇಲೆ ಅಪ್ಪಿಕೊಳ್ತಾ ಇದ್ದನು, ದ್ರಾಕ್ಷಿ ರಸ ಕುಡಿಸ್ತಾ ಇದ್ದನು, ಅದರೊಡನೆ ಸಹವಾಸ ಮಾಡ್ತಿದ್ದನು. ಆದರೆ ಐಶ್ವರ್ಯವಂತನ ಮನೆಗೆ ಒಬ್ಬ ಅತಿಥಿ ಬಂದನು. ಅತಿಥಿ ಬಂದ ಮೇಲೆ ಆ ಐಶ್ವರ್ಯವಂತನಿಗೆ ಅನೇಕ ಕುರಿಗಳಿದ್ದಾಗಲೂ ಅವನಿಗೆ ಅತಿಥಿ ಸತ್ಕಾರವನ್ನು ಮಾಡುವುದಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಅಲ್ಲಯ್ಯ, ಲಾಸ್ಟ್ಗೆ ಅವನು ಬಡವನಿಗಿರುವಂತ ಒಂದೇ ಕುರಿ ತೆಗೆದುಕೊಂಡು ಅದನ್ನು ಒದಿಸಿ ಅದನ್ನ ಏನ್ ಮಾಡಿದ, ಅವನಿಗೆ ಔತಣ ಮಾಡಿದ ರಾಜ ಅಂತ ಹೇಳಿದ ಕೂಡಲೇ, ಈ ದಾವೀದನ ಮುಂದೆ ಹೇಳಿದ ಕೂಡಲೇ ದಾವೀದನು ಹೇಳ್ತಾನೆ, ಅವನು ಸಾಯಲೇಬೇಕು. ಆಮೇಲೆ ಅವನು ಏನ್ ಮಾಡ್ತಾನ, ಸಾಯಲೇಬೇಕು ಅಂತ ಹೇಳಿದಾಗ ಅವನು 4ರಷ್ಟು ಹಿಂದಕ್ಕೆ ಕೊಡಬೇಕು, ಅವನು ಸಾಯ್ಬೇಕೆಂಬುದಾಗಿ ಹೇಳಿದಾಗ ಅವನು ಮಟ್ಟ ಬಂದಾಗ ಅವನು ಸಾಯ್ಬೇಕು. ಅವನು ಮಾಡಿದ ತಪ್ಪಿಗೆ ಎಷ್ಟು ಹಿಂದೆ ಕೊಡ್ಬೇಕಂತೆ, 4ರಷ್ಟು ಹಿಂದಕ್ಕೆ ಕೊಡಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಓದಿ ದೇವ್ರ ಮಕ್ಕಳು ಹೋದ್ರಿ. 2ನೇ ಸಮುವೇಲ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯ 5, 6, 7 ವಚನ ಪಟಪಟೋದಮ್ಮ. 2ನೇ ಸಮುವೇಲ ಬರೆದ ಪುಸ್ತಕ 12:5 ನೋಡಲ್ಲಿ ಏನ್ ದೊಡ್ಡ ವಾಕ್ಯದಲ್ಲಿ, ಇದನ್ನು ಕೇಳಿ ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು, ತಾನಂತ ಗೊತ್ತಿಲ್ಲ ತನಗೆ, ಕೋಪಗೊಂಡು ನಾತಾನನಿಗೆ ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ದಾವೀದನು ಹೇಳ್ತಾನೆ, ಆ ಮನುಷ್ಯನು ಸಾಯಲೇಬೇಕು. ಯಾಕಂದ್ರೆ ಆ ಮನುಷ್ಯನು ತಪ್ಪು ಮಾಡಿಲ್ಲ, ಪಾಪ ಮಾಡಿಲ್ಲ, ಈ ಕಥೆಯಲ್ಲಿ ಸಾಯಲೇಬೇಕು. ಅವನು ಕರುಣೆ
ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ರಿಂದ ಆ ಕುರಿಮರಿಗಾಗಿ 4 ಹಿಂದಕ್ಕೆ ಕೊಡಬೇಕು ಅಂದನು. ಹಲ್ಲೆಲೂಯಾ. ಅಲ್ಲಿವರೆಗೆ ಸಂಭಾಷಣೆ ಬಹಳ ಚೆನ್ನಾಗಿದೆ. ರಾಜಂದು, ಪ್ರವಾದಿಯಾದ ನಾತಂದು ಇಬ್ಬರು ಕತೆ, ಇಬ್ಬರು ನಡೆದಂತ ಚರಿತ್ರೆ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾರ. ಆ ಹೇಳಿಕೋಸ್ಕರ ಇದ್ರು ಬಹಳ ಕೋಪಗೊಂಡಂತೆ. ಅಯ್ಯೋ ದ್ರೋಹಿ, ನಿನಗೆ ಅಷ್ಟು ಕುರಿಗಳಿವೆ ಅಲ್ಲ. ದಾವೀದನಿಗೆ ಎಷ್ಟೋ ಮಂದಿ ಆದಿನಲ್ಲಿ ಪತ್ನಿಯರು, ಉಪಪತ್ನಿಗಳು ಇದ್ರು. ಆದ್ರೆ ಉರಿಯನಿಗೆ ಒಬ್ಬ ಹೆಂಡತಿ ಮಾತ್ರ ಇತ್ತು. ಹಲ್ಲೆಲೂಯಾ. ಉರಿಯನಿಗೆ ಎಷ್ಟು ಜನ ಇದ್ರು? ಒಬ್ಬ ಹೆಂಡತಿ ಮಾತ್ರ ಇದ್ಲು. ಅದಕ್ಕೋಸ್ಕರ ಅದನ್ನ ಕೇಳಿದ ಕೂಡಲೇ ಏನ್ ಮಾಡ್ತಾನ? ಕೋಪಗೊಂಡು. ಹೆಂಗ್ ಕೋಪಗೊಂಡದೆ? ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು, ನಾತನಿಗೆ ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು, ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ರಿಂದ ಆ ಕುರಿಮರಿಗಾಗಿ 4 ಹಿಂದಕ್ಕೆ ಕೊಡಬೇಕು ಅಂದನು. ಹಲ್ಲೆಲೂಯಾ. ಆಗ 7 ವಚನದಲ್ಲಿ, ಆಗ ನಾತನನು ದಾವೀದನನ್ನು ನೋಡಿ, ಹಲ್ಲೆಲೂಯಾ, ಹೆಂಗಿರ್ತೀರ ಮಕ್ಕಳೇ? ದಾವೀದನನ್ನು ನೋಡಿ, ದಾವೀದನ ನೋಡಿ ಏನ್ ಮಾಡಿದ ಅಂತ ಹೇಳ್ರಿ? ನೋಡಿ, ಆ ಮನುಷ್ಯನು ನೀನೇ. ಆಮೆನ್. ಆ ಮನುಷ್ಯನು ನೀನೇ. ನೋಡ್ದ, ಪ್ರವಾದಿಗಳು ಎಷ್ಟು ಧೈರ್ಯ ಇರಬೇಕು ದೇವರ ಮಕ್ಕಳೇ. ಯುದ್ಧಗಳಲ್ಲಿ ಸೋಲಿಲ್ಲದ ಸರದಾರನ ಮುಂದೆ, ದಾವೀದನ ಮುಂದೆ ನಿಂತುಕೊಂಡು ಮಾತಾಡಬೇಕಾದ್ರೆ ಎಷ್ಟು ಧೈರ್ಯ ಇರಬೇಕು. ಆ ಮನುಷ್ಯನು ನೀನೇ. ಹಲ್ಲೆಲೂಯಾ. ಏನ್ ಹೇಳ್ತಾರೆ? ಆ ಮನುಷ್ಯ ನೀನೇ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಹೇಳಿದ್ದೇನೆಂದರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನಾಗಿ ಮಾಡಿದವನು, ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ಹಲ್ಲೆಲೂಯಾ. ಗಮನಿಸಿರಿ ದೇವರ ಮಕ್ಕಳೇ, ಇಷ್ಟೆಲ್ಲ ದೇವರಿಗೆ ಉಪಕಾರ ಮಾಡಿದ್ದಾನೆ. ಆದರೆ ದೇವರು ಉಪಕಾರ ಮಾಡ್ತಾನೆ, ದೇವರ ಆಶೀರ್ವಾದ ಮಾಡ್ತಾನೆ, ದೇವರು ದೊಡ್ಡ ದೊಡ್ಡ ಹಿಂಡುಗಳನ್ನ, ದೊಡ್ಡ ದೊಡ್ಡ ಆಶೀರ್ವಾದವನ್ನು ಕೊಡುತ್ತಾನೆ. ಆದ್ರೆ ಪಾಪ ಮಾಡಿದ್ರೆ ಮಾತ್ರ ದೇವರು ಸಹಿಸುವುದಿಲ್ಲ. ಆಮೆನ್. ಪಾಪ ಮಾಡುವಾಗ ದೇವರು ಸಹಿಸುವುದಿಲ್ಲ. ಚೆನ್ನಾಗಿ ಕೇಳಿದ್ರೆ ದೇವರ ಮಕ್ಕಳೇ, ಪಾಪ ಮಾಡುವುದಾದ್ರೆ ದೇವರು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ದಾವೀದನ್ನು ಒಪ್ಪಿಕೊಳ್ಳಲ್ಲ. ನಮ್ಮನ್ನು ನಿಮ್ಮಂತಾರೆ ಎಷ್ಟು ಜನರು ಒಪ್ಪಿಕೊಳ್ತಾರೆ? ದೇವರು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ಪಾಪನ ದೇವರು ವಿರೋಧಿಸುತ್ತಾನೆ. ಪಾಪವು ದೇವರಿಗೆ ವಿರುದ್ಧವಾದ ಕಾರ್ಯವಾಗಿದೆ. ಅದಕ್ಕೋದ್ರೆ ದೇವರ ಮಕ್ಕಳೇ, ಪಾಪವನ್ನ ದೇವರು ಎಂದಿಗೂ ಒಪ್ಪಿಕೊಳ್ಳಕ್ಕಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ ದೇವರ ಮಕ್ಕಳೇ, ದಾವೀದನು ಉರಿಯನನ್ನ ಏನ್ ಮಾಡಿದನು? ಅವನ ಕೈಯಲ್ಲಿ ಒಂದು ಪತ್ರವನ್ನು ಬರೆದು ಯೆಹೋವನ ಹತ್ರ ಕಳಿಸಿದನು. ಯಾವ ಪತ್ರ ಅದು? ಎಂತ ಪತ್ರ ಅದು? ಒಳ್ಳೆ ಸಮಾಚಾರ ಪತ್ರ ಅಲ್ಲ ದೇವರ ಮಕ್ಕಳೇ. ಉರಿಯನ ಕೈಲಿರುವಂತ ಪತ್ರ ಯಾವುದು ಗೊತ್ತಾ? ಅವನ ಮರಣ ಪತ್ರ ದೇವರ ಮಕ್ಕಳೇ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಕೆಲವು ಸಾರಿ ಒಂದು ಪತ್ರ ತೆಗೆದುಕೊಂಡು, ಕ್ಯಾಸೆಟ್ ಉಂಟು, ಮಾರ್ಕ್ಸ್ ಕಾರ್ಡು, ಇಲ್ಲ ಮನೆ ಪತ್ರವು ಏನೋ ತೆಗೆದುಕೊಳ್ಳೋದು ದೇವ್ರ ಮಕ್ಕಳೇ. ಆದ್ರೆ ನಮ್ಮ ಕೈಯಲ್ಲಿ ನಾವು ಮರಣ ಪತ್ರ ಇದ್ರೆ ನಮಗೆ ದುಃಖ ಆಗ್ತದ, ಸಂತೋಷ ಆಗ್ತದ? ನೋಡ್ದೇವ್ರ ಮಕ್ಕಳೇ, ಎಷ್ಟರ ಮಟ್ಟಿಗೆ ಉರಿಯನು ಎಷ್ಟರ ಮಟ್ಟಿಗೆ ಒಳ್ಳೆ ವ್ಯಕ್ತಿ ಅಂದ್ರೆ, ಆತನು ಎಷ್ಟು ನಂಬಿಗಸ್ತಂದ್ರೆ, ಆತನು ಕೊಟ್ಟಿರುವಂತ ಪತ್ರವನ್ನು ಕೂಡ ತೆಗೆದು ನೋಡ್ಲಿಲ್ಲ ಆ ವ್ಯಕ್ತಿ. ಹಲ್ಲೆಲೂಯಾ. ಆ ಪತ್ರವನ್ನು ನಂಬಿಗಸ್ತನಾಗಿ ಸೇನಾಧಿಪತಿ ಯೆಹೋವನ ಹತ್ರ ಕೊಡ್ತಾಳೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಆ ಪತ್ರದಲ್ಲಿ ಏನು ಬರುತ್ತೆ? ಇವನನ್ನ ಕಠಿಣ ಯುದ್ಧ ನಡೆಯುವ ಸಮಯದಲ್ಲಿ ಅಂತಹ ಸ್ಥಳದಲ್ಲಿ ಹಾಕಿರಿ, ಹಾಗೇನದ ಕಠಿಣ ಯುದ್ಧದಲ್ಲಿ ಇವನು ಸತ್ತು ಹೋಗಲಿ ಎಂಬುದಾಗಿ. ಆಮೇಲೆ ನೋಡಿದ್ರ ಮಕ್ಕಳೇ, ದಾವೀದನು ಎಂತ ಜ್ಞಾನವಂತರಂದ್ರೆ, ಉರಿಯನ ಮರಣವನ್ನು ಉರಿಯನ ಕೈಯಲ್ಲಿ ಬರೆದು ಕೊಟ್ಟ. ಆದ್ರೆ ದೇವರೆಂತವನು ಕೊಟ್ಟ? ದಾವೀದನ ಮರಣವನ್ನು ದಾವೀದನ ಬಾಯಿಲೇ ಇಟ್ಟ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರೆಯಲ್ಪಡುತ್ತೆ, ಮೋಸ ಹೋಗಬೇಡಿರಿ, ಮನುಷ್ಯನ ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಹಲ್ಲೆಲೂಯಾ. ಶರೀರವನ್ನು ಬಿತ್ತುವನು ಮರಣವನ್ನು ಕೊಯ್ಯುತ್ತಾನೆ, ಆತ್ಮವನ್ನು ಬಿತ್ತುವನು ನಿತ್ಯ ಜೀವವನ್ನು ಕೊಯ್ಯುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿದ್ರೆ ಅಕ್ಷರ ಸಹಿತವಾಗಿ ಅಲ್ಲಿ ಆಗ್ತಿರುವಾಗ ದಾವೀದನು ಬಹಳ ಪಶ್ಚಾತ್ತಾಪ ಪಡ್ತಾನೆ. ಹಲ್ಲೆಲೂಯಾ. ದಾವೀದನು ಬಹಳ ಪಶ್ಚಾತ್ತಾಪ ಪಡ್ತಾನೆ. ಅಯ್ಯೋ, ನಾನು ಎಷ್ಟೆಲ್ಲ ತಪ್ಪು ಮಾಡಿದಲ್ಲ ಎಂಬುದಾಗಿ ದೇವರ ಮಕ್ಕಳೇ. ಬಹಳ ಜನರು ಪ್ರಾರ್ಥನೆ ಬಹಳ ಚೆನ್ನಾಗಿ ಮಾಡ್ತಾರೆ, ವಾಕ್ಯ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಕಾರ್ಯಗಳಲ್ಲಿ ಚೆನ್ನಾಗಿರ್ತಾರೆ, ಮನೆಯಲ್ಲಿ ಚೆನ್ನಾಗಿರ್ತಾರೆ. ಆದ್ರೆ ಯಾವುದೋ ಒಂದು ಪಾಪ ವಿಷಯದಲ್ಲಿ ಅವರು ಕಟ್ಟಿರ್ತಾರೆ. ಅದಕ್ಕೋಸ್ಕರ ಯೆಶಾಯನ ದರ್ಶನ ನೋಡಿದಾಗ ಹೇಳ್ತಾನೆ ಆ ವಾಕ್ಯದಲ್ಲಿ. ನೋಡ್ರಿ ದೇವ್ರ ಮಕ್ಕಳೇ, ಯೆಶಾಯನ ಗ್ರಂಥ 6ನೇ ಅಧ್ಯಾಯ 5ನೇ ವಚನ. ಯೆಶಾಯ, ಆಗ ನಾನು ಅಯ್ಯೋ ನನ್ನ ಗತಿಯನ್ನು ಏನೆಂದು ಹೇಳಲಿ, ನಾಶವಾದ. ನೋಡಿದ ದರ್ಶನ ನೋಡಿಕೊಳ್ಳಿ ಅಂತಂದ್ರೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾನು ನಾಶವಾದನಲ್ಲ, ನಾನು ಹೊಲಸು ತುಟಿಯವನು. ಯಾವ ತುಟಿ ಅಂದವನು? ಹೊಲಸು ತುಟಿ. ಎಲ್ಲ ಚೆನ್ನಾಗಿದೆ,
ಕೆಲಸಗಳು ಚೆನ್ನಾಗಿದೆ, ಜೀವನ ಚೆನ್ನಾಗಿದೆ, ಆದ್ರೆ ಮಾತು ಮಾತ್ರ ಚೆನ್ನಾಗಿಲ್ಲ. ಬಹಳ ಜನರು ನೋಡಿರ್ತೀವಿ ಮಕ್ಕಳೇ, ಎಲ್ಲಾ ಚೆನ್ನಾಗಿರ್ತಾರೆ, ಮಾತು ಮಾತ್ರ ಸರಿ ಇರಲಿಲ್ಲ. ಅಲ್ಲವಯ್ಯ, ಗೊಬ್ಬು ಮಾತುಗಳು, ಹೊಲಸು ಮಾತುಗಳು, ಹುಚ್ಚು ಮಾತುಗಳು, ಕೊಚೆದ್ಯ ಮಾತುಗಳು. ಅಲ್ಲವಯ್ಯ ದೇವ್ರ ಮಕ್ಕಳೇ, ಏಷಯ ಹೇಳ್ತಾನೆ, ಏಷಯ ಎಲ್ಲದರ ಸರಿಗಿರ್ಬೋದು, ಆದ್ರೆ ಆ ದರ್ಶನ ನೋಡಿದ ಕೂಡಲೇ ಹೇಳ್ತಾನೆ, ಅಯ್ಯೋ ನಾನು ಹೊಲಸು ತುಟಿಯವನು. ಆಮೇಲೆ ಅಲ್ಲವಯ್ಯ, ಇವತ್ತು ಬಹಳ ಜನರು ಅನೇಕ ಪಾಪಗಳನ್ನು ಮಾಡ್ತಾರೆ. ಅನೇಕ ಪಾಪ ಮಾಡಿ ದೇವರಿಗೆ ಕಾಣಿಕೆ ಕೊಟ್ಬಿಟ್ರೆ ಸರಿ ಆಗ್ತದೆ ಅನ್ಕೊಳ್ತಾರೆ. ಆಮೇಲೆ ದೇವರು ನಮ್ಮ ಕಾಣಿಕೆಗಿಂತ ಹೆಚ್ಚಾಗಿ ಇಷ್ಟಪಡೋದೇನು ಗೊತ್ತಾ? ನಮ್ಮ ವ್ಯಕ್ತಿಗತವಾದ ಜೀವಿತವನ್ನ. ಅಲ್ಲವಯ್ಯ, ಅಲ್ಲವಯ್ಯ, ಬಹಳ ಜನರಿಗೆ ಈ ಲೋಕದಲ್ಲಿ ಏನಾದರೂ ಸಹಾಯ ಸಹಕಾರ ಮಾಡ್ರೆ ಅವ್ರನ್ನ ತಪ್ಪು ಮಾಡಿ ಕೂಡ ಸರಿ ಅಂತ ಹೇಳ್ಬೋದು ವಿನಃ ದೇವರು ಫಸ್ಟ್ ನಮ್ಮ ಜೀವಿತವನ್ನ ಸರಿ ಮಾಡುವುದಕ್ಕೆ ಇಷ್ಟಪಡುತ್ತಾನೆ. ಹಲ್ಲೆಲೂಯಾ. ಈಗ ಬೈಬಲ್ ನೋಡುತ್ತೇವೆ ದೇವರ ಮಕ್ಕಳೇ, ಹೇಬೆಲ್ ಇದ್ದಾನೆ ಮತ್ತೆ ಕಾಯಿನ್ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಅಲ್ಲಿ ವಾಕ್ಯ ಹೋದ್ರಿ ಆದಿಕಾಂಡ ತೆಗೆದು, ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನ. ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆಯೇ ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ. ನೋಡ್ರಿ ದೇವ್ರ ಮಕ್ಕಳು, ವಾಕ್ಯದಲ್ಲಿ ಅಂತ ಬರಲ್ಪಡುತ್ತೆ, ದೇವರು ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ. ನೋಡಿದ್ರೆ ದೇವ್ರ ಮಕ್ಕಳು, ಫಸ್ಟ್ ಕಾಣಿಕೆಯನ್ನು ಮೆಚ್ಚಲಿಲ್ಲ ದೇವರು. ಫಸ್ಟ್ ಏನ್ ಮಾಡಿದನು? ಹೇಬೆಲನನ್ನು ದೇವರು ಮೆಚ್ಚಿದನು. ಹಲ್ಲೆಲೂಯಾ. ಫಸ್ಟ್ದಾಗಿ ದೇವರು ಮಾಡಿದನು, ವ್ಯಕ್ತಿಯನ್ನು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಆದ ನಂತರ ಅವನು ಕಾಣಿಕೆಯನ್ನು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಬಹಳ ಜನರು ಅನೇಕ ಪಾಪಗಳು ಮಾಡಿ, ಅನೇಕ ವ್ಯಭಿಚಾರಗಳು ಮಾಡಿ, ಅನೇಕ ಕಳ್ಳತನ ಮಾಡಿ, ಅನೇಕ ಮೋಸ ಮಾಡಿ, ಮಾಡಬಾರ್ದಂತ ಅಕ್ರಮಗಳೆಲ್ಲ ಮಾಡಿ ಚರ್ಚಿಗೆ ಏನಾದ್ರು ಸ್ವಲ್ಪ ಕೊಟ್ಬಿಟ್ಟು ಆಯ್ತು ಅನ್ಕೊಳ್ತಾರೆ. ದೇವ್ರ ಮಕ್ಕಳೇ, ಅದು ಕೆಲವೊಂದು ದೇವಸೇವಕರು ಇಷ್ಟಪಡುವುದು ವಿನಃ ದೇವರು ಎಂದಿಗೂ ಆ ಕಾಣಿಕೆಯನ್ನು ದೇವರು ಎಂದಿಗೂ ಇಷ್ಟಪಡುವುದಿಲ್ಲ. ಚಪ್ಪಳಾಗಿ ದೇವರು ನಮ್ಮ ಮಾಡಿಸೋಣ. ಹಲ್ಲೆಲೂಯಾ. ದೇವರು ಫಸ್ಟ್ದಾಗಿ ನಮ್ಮ ಜೀವಿತವನ್ನು, ದೇವರು ಫಸ್ಟ್ ನಮ್ಮ ಜೀವಿತವನ್ನು ಕೇಳ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತವನ್ನು ಕೇಳ್ತಾನೆ. ನಿನ್ನ ಜೀವಿತ ಫಸ್ಟ್ ಸರಿಗಿರಬೇಕು. ನಾವು ದೇವರೇ ನೀವು ಕೊಡ್ತೀವಲ್ಲ, ದೇವರು ಸಮಸ್ತವನ್ನು ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಯಾಕೆ ದೇವರನ್ನು ಕೊಟ್ಟಿದ್ದಾನೆ? ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ನ್ಯಾಯವಂತರಾಗಿ ಜೀವಿಸಬೇಕೆಂಬುದಾಗಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಾವು 2ನೇ ಆಶ್ರಯಪುರವನ್ನು ನೋಡಿಕೋಣ, ಆಶ್ರಯ ನಗರವನ್ನು ನೋಡಿಕೋಣ ದೇವರ ಮಕ್ಕಳೇ. ಅಲ್ಲಿ 7ನೇ ಅಧ್ಯಾಯದಲ್ಲಿ ಕೇದೇಶ ಆದ್ಮೇಲೆ ಎಫ್ರಾಯಿಮ್ ಪ್ರಾಂತದಲ್ಲಿ ಶೇಕೆಮ್, 2ನೇ ಹೆಸರೇನು? ಶೇಕೆಮ್. ಶೇಕೆಮ್ ಅಂದ್ರೆ ಏನ್ ಗೊತ್ತಾ? ಭುಜಬಲ. ಹಲ್ಲೆಲೂಯಾ. ಶೇಕೆಮ್ ಅಂದ್ರೆ ಏನು? ಭುಜಬಲ. ದೇವರ ಮಕ್ಕಳೇ, ಶೇಕೆಮ್ ಅಂದ್ರೆ ಏನು? ಭುಜಬಲ. ಭುಜಬಲ. ದೇವರು ನಮಗೆ ಭುಜಬಲವಾಗಿದ್ದಾನೆ. ಯಾರು ನಮಗೆ ಭುಜಬಲ? ಮನುಷ್ಯನಲ್ಲ, ಈ ಲೋಕದ ಅಧಿಕಾರಿಗಳಲ್ಲ, ದೇವರ ಮಕ್ಕಳೇ. ದೇವರು ನಮಗೆ ಏನಾಗಿದ್ದಾರೆ? ಭುಜಬಲವಾಗಿದ್ದಾರೆ. ಆಮೆನ್. ದೇವರು ನಮಗೆ ಭುಜಬಲವಾಗಿದ್ದಾರೆ ದೇವರ ಮಕ್ಕಳೇ. ಆ ವಾಕ್ಯಗಳನ್ನು ಒಂದೊಂದಾಗಿ ನೋಡಿಕೊಂಡ ಕೀರ್ತನದಲ್ಲಿ ನೋಡ್ರಿ, ಕೀರ್ತನೆ 68ನೇ ಅಧ್ಯಾಯ, ಕೀರ್ತನೆ 68ನೇ ಅಧ್ಯಾಯ 19 ವಚನ. ಅನುದಿನವು ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರಗಳು. ದೇವರು ಸ್ವಲ್ಪ ಅರ್ಥ ಮಾಡಿ. ದೇವರು ವಾರಕ್ಕೊಂದ್ಸಾರಿ ನಮ್ಮ ಭಾರ ಹೊರ್ತಾನೆ, ತಿಂಗಳಿಗೊಂದ್ಸಾರಿ ಹೊರ್ತಾನೆ, ವರ್ಷಕ್ಕೊಂದ್ಸಾರಿ ಹೊರ್ತಾನೆ. ನೋಡಿದ, ನಮ್ಮ ಅನುದಿನ ಭಾರವನ್ನು ಏನ್ ಮಾಡ್ತಾನಂತೆ? ಅನುದಿನ ದೇವರು ನಮ್ಮ ಭಾರವನ್ನ ಅನುದಿನ ಓರುತ್ತಾನಂತ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅನುದಿನ ಕಾಪಾಡುತ್ತಾನೆ, ಅನುದಿನ ಕಾಯುತ್ತಾನೆ, ಅನುದಿನ ನಮ್ಮ ಭಾರವನ್ನು ಹೊರುತ್ತಾನೆ. ಆಮೇಲೆ ಅದಕ್ಕೋಸ್ಕರ ಪೇತ್ರ ಒಂದು ಮಾತು ಹೇಳ್ತಾನೆ. ಮೊದಲ ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ, ನಿನ್ನ ಚಿಂತೆಯನ್ನು ದೇವರ ಮೇಲೆ ಹಾಕು, ನಿನ್ನ ಚಿಂತ ಭಾರವನ್ನು ದೇವರ ಮೇಲೆ ಹಾಕು, ಆತನು ನಿನಗೋಸ್ಕರ ಚಿಂತಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಒಂದು ದಿನದಲ್ಲಿ ಒಬ್ಬ ಸ್ತ್ರೀ ರೈಲ್ವೆ ಹೋಗ್ತಾ ಇದ್ದಾಳೆ. ರೈಲ್ವೆ ಪ್ರಯಾಣ ಮಾಡ್ತಿರುವಾಗ ಆಯಮ್ಮ ಸೂಟ್ ಕೇಸನ್ನ ತಲೆ ಮೇಲೆ ಇಟ್ಕೊಂಡಿದ್ದಾಳೆ. ತಲೆ ಮೇಲೆ ಇಟ್ಕೊಂಡಿರುವಾಗ TC ಬಂದು ಟಿಕೆಟ್ ಕೇಳ್ತಿರುವಾಗ, ಅಮ್ಮ ಆ ಸೂಟ್ ಕೇಸ್ ಕೆಳಗಿಡಮ್ಮ, ಆ ಸೂಟ್ ಕೇಸ್ ಕೆಳಗಿಡು ಅಂತ ಹೇಳುವಾಗ, ಇಲ್ಲ ಸರ್ ನಾನು
ನನಗೆ ಮಾತ್ರ ಟಿಕೆಟ್ ತಗೊಂಡಿದ್ದೀನಿ, ನಾನೇ ಹೋಗ್ತೇನೆ ಎಂಬುದಾಗಿ ಹೇಳಿದಂತೆ. ಅನ್ನುವಾಗ ಹೇಳಿದಂತೆ, ಇಲ್ಲಮ್ಮ ದಯವಿಟ್ಟು ಹೇಳ್ತೀನಿ, ಕೆಳಗಿಡು, ನೀನು ಟಿಕೆಟ್ ಕೊಡು ಸಾಕು ಅಂತ ಹೇಳಿದಾಗ, ಇಲ್ಲ ಸರ್, ನನ್ನನ್ನು ಮಾತ್ರ ಈ ರೈಲು ಓಡ್ಲಿ, ನನ್ನ ಸೂಟ್ ಕೇಸನ್ನ ನಾನೇ ಓಡುತ್ತೇನೆ ಅಂತ ಹೇಳಿದಂತೆ. ನನ್ನ ಸೂಟ್ ಕೇಸನ್ನ ನಾನೇ ಓಡುತ್ತೆ ಅಂತ ಹೇಳಿದಾಗ ಆಕಳಂತೆ, ಅಲ್ಲಮ್ಮ ನಿನ್ನ ಸೂಟ್ ಕೇಸನ್ನ ಈ ರೈಲೇ ಓಡೋದು ಅಲ್ಲಯ್ಯ, ನೀನು ಬಹಳ ಹೊತ್ತು ನೀನು ತಲೆ ಮೇಲೆ ಇಟ್ಕೊಂಡು ತಿಳ್ಕೊ, ನಿನ್ನ ಕತ್ತಿಗೆ ನೋವು ಬರ್ತದೆ, ನಿನ್ನ ಶಿರಕ್ಕೆ ಏನ್ ಬರ್ತದೆ, ನೋವು ಬರ್ತದೆ, ಅದರಿಂದ ನೀನು ಬಹಳ ತೊಂದರೆ ಅನುಭವಿಸ್ಬೇಕಾಗ್ತದೆ. ನಿನ್ನನ್ನು, ನಿನ್ನ ಸೂಟ್ ಕೇಸನ್ನು, ನಿನಗಿರುವಂತ ಎಲ್ಲ ಸಾಮಾನು ಲಗೇಜ್ ಅನ್ನು ಯಾರು ಓಡ್ತಾರೆ ಹೇಳ್ರಿ? ಯಾರು ಓಡ್ತಾರೆ ಹೇಳ್ರಿ? ಆ ಟ್ರೈನ್ ಓಡ್ತದೆ. ಆಮೇಲೆ ಅದೇ ರೀತಿ ದೇವರ ಮಕ್ಕಳೇ, ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ಇಡೀ ಮಾನವನ ಕುಲ ಭಾರವನ್ನು ದೇವರೇ ಓಡ್ತಾನೆ. ಆಮೇಲೆ ಚಪ್ಪಳಕ್ಕೆ ಗಣಪಡಿಸೋಣ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ಮಕ್ಕಳೇ, ನಮಗೆ ನಮ್ಮ ವಿಷಯದಲ್ಲಿ ನಮಗೊಂದು ರೋಗವಾಗಿರ್ಲಿ, ಒಂದು ಕಷ್ಟವಾಗಿರ್ಲಿ, ಒಂದು ಕಣ್ಣೀರಾಗಿರ್ಲಿ, ಒಂದು ವಿವಾಹವಾಗಿರ್ಲಿ, ಒಂದು ಸಂತಾನವಾಗಿರ್ಲಿ, ಇಲ್ಲ ಇನ್ನೊಂದು ವ್ಯಾಜ್ಯವಾಗಿರ್ಲಿ, ಇನ್ನೊಂದು ತೊಂದರೆ ಆಗಿರ್ಲಿ, ಅಭಿವೃದ್ಧಿ ಇಲ್ಲದೆ ಇರುವ ಪ್ರತಿಯೊಂದು ಭಾರವನ್ನು ನಾವು ಏನ್ ಮಾಡ್ಬೇಕಂತೆ? ದೇವರ ಮೇಲೆ ಹಾಕಬೇಕಂತೆ. ಆಮೇಲೆ ನಾವು ಫಸ್ಟ್ ಕಲ್ತ್ಕೋಬೇಕು ದೇವರ ಮಕ್ಕಳು, ದೇವರ ಮೇಲೆ ಆದಾಗ ಕಲ್ತ್ಕೋಬೇಕು. ನೋಡ್ರಿ, ಅಣ್ಣನಿಗೆ ಮಕ್ಕಳಿಲ್ಲ, ಅಣ್ಣನಿಗೆ ಏನಿಲ್ಲ, ಮಕ್ಕಳಿಲ್ಲ, ಬಂಜೆ ಆಗಿದ್ದಾಳೆ. ಆಕೆ ಸೌದೆಯಿಂದ ಆಕೆಗೆ ಅನೇಕ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ, ನೋವು ಅನುಭವಿಸ್ತಾಳೆ, ನಿಂದೆ ಅನುಭವಿಸ್ತಾಳೆ. ಒಂದು ಸಾರಿ ಏನ್ ಮಾಡೋದು ನೋಡೋಣ ದೇವರ ಮಕ್ಕಳ ವಾಕ್ಯದಲ್ಲಿ. ಮೊದಲನೇ ಸಮಯ ಬರೆದ ಪುಸ್ತಕದಲ್ಲಿ 1ನೇ ಅಧ್ಯಾಯ 15ನೇ ವಚನ ಓದಿಕೊಂಡು. ಅದಕ್ಕೆ ಅನ್ನಳು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತವಳು, ದ್ರಾಕ್ಷರಸವನ್ನಾದರೂ ಮದ್ಯವನ್ನಾದರೂ ನೋಡಿದ್ರೆ ಸರ್, ನಾನು ಉದಾಹರಣೆ. ಅದಕ್ಕೆ ಅನ್ನಳು, ಸ್ವಾಮಿ, ಅಲ್ಲಿ ಯಾಜಕರಿಗೆ ಹೇಳ್ತಾಳ, ಅಲ್ಲಿ ಅನ್ನಳು, ಸ್ವಾಮಿ ಆಗಲ್ಲ, ನಾನು ಬಹು ದುಃಖ ಪೀಡಿತಳು. ಅಲ್ಲಯ್ಯ, ಬಹು ದುಃಖ ಪೀಡಿತಳು. ದುಃಖ ಆಕೆನ ಪೀಡಿಸ್ತಾ ಇದೆ. ಆ ಪೀಡೆ ಒಂದು ಭಾರವಾಗಿದೆ, ಆ ಪೀಡೆ ಒಂದು ರೋಗವಾಗಿದೆ, ಆ ಪೀಡೆ ಒಂದು ಅವಮಾನವಾಗಿದೆ, ಆ ಪೀಡೆ ಒಂದು ನಿಂದೆನೇ ಆಗಿದೆ. ದೇವರ ಮಕ್ಕಳೇ, ವಾಕ್ಯದೊಳಗೆ ನಾನು ಬಹು ದುಃಖ ಪೀಡಿತವಳು, ದ್ರಾಕ್ಷರಸರನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ಚಪಳಾಗಿ ದೇವರ ನಮ್ಮ ಗಣಪಡಿಸೋಣ. ಹಲ್ಲೆಲೂಯಾ. ನನ್ನ ಕಷ್ಟ ಭಾರವನ್ನ ಯೆಹೋವನ ಮುಂದೆ ಒಯ್ದಿದ್ದೇನೆ, ಇಲ್ಲ ಯೆಹೋವನ ಮೇಲೆ ಹಾಕಿದ್ದೇನೆ. ಆಮೇಲೆ ಹೌದು ದೇವರ ಮಕ್ಕಳೇ, ಅನ್ನಳು ಮಾಡಿದ ಕಾರ್ಯ ಒಳ್ಳೆ ಕಾರ್ಯ. ಆಮೇಲೆ ತನ್ನ ಭಾರವನ್ನ, ತನ್ನ ಕಣ್ಣೀರ, ತನ್ನ ದುಃಖವನ್ನ ಏನ್ ಮಾಡಿದ್ರು, ಎಲ್ಲವನ್ನ ದೇವರ ಮುಂದೆ ಹಾಕಿದಳು. ಹಾಕಿಟ್ಕೊಂಡ್ಲ, ಸ್ವಲ್ಪ ಹಾಕಿ ಸ್ವಲ್ಪ ಇಟ್ಕೊಂಡ್ಲ. ಹೇಳಿದಂಗೆ ಹೇಳ್ದ, ನನ್ನ ಟ್ರೈನ್ ಹೋಗ್ಲಿ, ನನ್ನ ಲಗೇಜ್ ಎಲ್ಲ ನಾನೇ ಓಡ್ನಲ್ಲ. ಅನ್ನಳು ಏನ್ ಮಾಡಿದ್ಲು, ಎಲ್ಲಾ ವೇದನೆಯನ್ನ, ಎಲ್ಲಾ ಕಷ್ಟವನ್ನ, ಎಲ್ಲಾ ನೋವನ್ನ, ಬಹು ದುಃಖವನ್ನ, ತನ್ನ ಮನೋವೇದನೆಯನ್ನ ಯಾರ ಮುಂದೆ ಒಯ್ದಳು? ಯೆಹೋವನ ಮುಂದೆ ಒಯ್ದಳು. ಆಮೇಲೆ ದೇವರ ಮಕ್ಕಳೇ, ನಾವು ಕೂಡ ಈ ವಾಕ್ಯದಲ್ಲಿ ಕಲಿಯುವಂಥದ್ದು ಬಹಳ ಇದೆ. ನಮ್ಮ ಕಷ್ಟಗಳು ಬಂದಾಗ, ನಮಗೆ ಶ್ರಮೆಗಳು ಬಂದಾಗ, ನಮಗೆ ರೋಗಗಳು ಬಂದಾಗ, ನಮಗೆ ತೊಂದರೆಗಳು ಬಂದಾಗ, ನಮಗೆ ಬಾಧೆ ಬಂದ ಮೇಲೆ ಎಲ್ಲವನ್ನು ಕೂಡ ನಾವೇನ್ ಮಾಡಬೇಕು? ಯೆಹೋವನ ಮುಂದೆ ಒಯ್ಯಬೇಕು. ಆಮೇಲೆ ಹಲ್ಲೆಲೂಯಾ. 20 ವರ್ಷ ಕೆಳಗಡೆ ನಮ್ಮ ಆನಂದ್ ಕುಮಾರ್, ದೊಡ್ಡ ಮಗ ಆನಂದ್ ಕುಮಾರ್ಗೆ 20 ವರ್ಷ ಕೆಳಗಡೆ ತುಂಬಾ ಬೇದಿ ಆಯ್ತು. ಮೋಷನ್ಸ್, ಬಹಳ ಮೋಷನ್ಸ್ ಆಗ್ತಾ ಇದ್ವು. ಆಗ್ತಿರುವಾಗ ಹಾಗಿದ್ದಕ್ಕೆ ನಮ್ಮ ಫ್ರೆಂಡ್ ಒಬ್ಬರು ಬಂದು ಶೇಖರ್, ಈ 500 ರೂಪಾಯಿ ಹಣ ತಗೋ, ನಾ ಇಬ್ಬರು 1000 ರೂಪಾಯಿ ಬಡ್ಡಿಗೆ ಸಾಲ ತಗೊಂಡಿದ್ವಲ್ಲ, ನನ್ನ ಹತ್ರ 500 ರೂಪಾಯಿ ಇದೆ, ಈ 500 ರೂಪಾಯಿ ನೀನು ತಗೊಂಡು 1000 ರೂಪಾಯಿ ನೀನೇ ಬಡ್ಡಿ ಕಟ್ಟು. ಅಲ್ಲಯ್ಯ, ಯಾಕಂದ್ರೆ ಮತ್ತೆ ನನ್ನ ಹತ್ರ ಹಣ ಇಲ್ಲ. ಇಬ್ರು ಹೋಗಿ ಕೊಟ್ಟು 1000 ರೂಪಾಯಿ ಎಲ್ಲ ಸಾಲವನ್ನು ತೀರಿಸೋದ್ರಿಂದ ನನಗೆ ಹಣ ಇಲ್ಲ. ಅವನು 500 ರೂಪಾಯಿ ಕೊಟ್ಟ. 500 ರೂಪಾಯಿ ಕೊಟ್ಟಾಗ ನಮ್ಮ ಆನಂದವ್ರಿಗೆ ಬಹಳ ಬೇದಿ. 20 ವರ್ಷ ಕೆಳಗಡೆ ಈ ಮಾತು, ಬಹಳ ಬೇದಿ, ಭಯಂಕರವಾದ ಬೇದಿ. ಈಗ 500 ರೂಪಾಯಿ ಇದ್ದಾಗ ನಾವೇನ್ ಮಾಡ್ತೀವಿ? ಚಿರಂಜಿ ಡಾಕ್ಟರ್ ಹೋದ್ವಿ. ಕಳಮಶೆಟ್ಟಿ ಮತ್ತೆ ಚಿರಂಜಿ ಡಾಕ್ಟರ್, ಫೇಮಸ್ ಡಾಕ್ಟರ್ ಅಂತ, ಮಕ್ಕಳಿಗೆ ಬಹಳ ಚೆನ್ನಾಗಿ ನೋಡ್ತಾರೆ. ಆ ಡಾಕ್ಟರ್ ಹತ್ರ ಹೋದ್ಮೇಲೆ ದೇವ್ರ ಮಕ್ಕಳ 500 ರೂಪಾಯಿ ಎಲ್ಲ ಟಾಣಿಕು ಮಾತ್ರೆ ಗುಳಿಗೆ ಎಲ್ಲ ಬರೆಸ್ಕೊಂಡು ವಸ್ತು ಆಗ್ತದ್ವಿ. ಬೇದಿ ಮಾತ್ರ ಇನ್ನೂ ಅಧಿಕವಾಗ್ತಾನೇ ಇದೆ. ಮೋಷನ್ಸ್ ಇನ್ನೂ ಹೆಚ್ಚು ಆಗ್ತಾನೇ ಇವೆ. ಬಹಳ ಆಗ್ತಿರುವಾಗ ಅವನು ಹೊಟ್ಟೆಲ್ಲ ಬಹಳ ತೆಳ್ಳಗಾಗಿದೆ, ಮಕ್ಕಳೆಲ್ಲ ಪೀಡಿಸ್ಕೊಂಡಿದೆ.
ಅಯ್ಯೋ ಬಹಳ ತೊಂದರೆ ಆಗ್ತದೆ, ನನ್ನ ಹತ್ರ 500 ರೂಪಾಯಿ ಎಲ್ಲ ಖರ್ಚಾಯ್ತು, 1 ರೂಪಾಯಿ ಕೂಡ ನನ್ನ ಹತ್ರ ಇಲ್ಲ. ಅಲ್ಲಯ್ಯ, ಆ ಟೈಮಲ್ಲಿ ದೇವರಿಗೆ ನಾವು ನಮ್ಮ ಹೆಣ್ಮಕ್ಳು ಪ್ರಾರ್ಥನೆ ಮಾಡಿದ್ದೀವಿ. ದೇವರೇ, ನಮ್ಮ ಹತ್ರ ಇರುವಲ್ಲ ಹಣ ಎಲ್ಲ ಆಗೈತೆ ಸ್ವಾಮಿ, ನಮ್ಮ ಹತ್ರ ಇವತ್ತು ಹಣ ಎಲ್ಲ ಆಗೈತೆ ಸ್ವಾಮಿ. ದೇವರೇ, ಈ ಮಗನಿನ ಕೈಲಿ ಒಪ್ಪಿಸಿ ಕೊಡ್ತೀವಿ ಸ್ವಾಮಿ, ನೀನೇ ಸ್ವಸ್ಥ ಮಾಡ್ಬೇಕಪ್ಪ. ಡಾಕ್ಟರ್ ಹತ್ರ 500 ರೂಪಾಯಿ ಹಣವೆಲ್ಲ ಇಟ್ಬಿಟ್ಟು ಸ್ವಾಮಿ. ಈಗ ಆಗ 500 ರೂಪಾಯಿ ಅಂದ್ರೆಗಿನ ಇವತ್ತು 5,000 ರೂಪಾಯಿಗಿಂತ ಅಧಿಕವಾದದ್ದು. 20 ವರ್ಷಗಳಾಗ 500 ರೂಪಾಯಿ ಅಂದ್ರೆ ಈಗ 5,000ಕ್ಕಿಂತ ಅಧಿಕವಾದದ್ದು. ದೇವರೇ ಅಂತೇಳಿ ದೇವರಿಗೆ ನಾವು ಪ್ರಾರ್ಥನೆ ಮಾಡಿ ರಾತ್ರಿ ವೇಳೆ ಮಲಿಕೊಂಡಾಗ ದೇವ್ರ ಮಕ್ಕಳೇ ಬೆಳಿಗ್ಗೆ ನೋಡ್ತೇವೆ ಮತ್ತೆ ಮೋಷನ್ಸ್ ಮಾಡ್ತಾರಂಗ, ನೀವು ಮತ್ತೆ ಬೇಜಾಗ್ತದೆ ನೋಡ್ತಿರುವಾಗ ದೇವ್ರ ಮಕ್ಕಳೇ ಅವನಿಗೆ ಯಾವ ತೊಂದರೆ ಆಗಲಿಲ್ಲ. ದೇವ್ರ ಮಕ್ಕಳು ಚಪಳಾಗ ದೇವರ ಮಕ್ಕಳು ಹಾಲೆಲೂಯಾ, ದೇವರು ಸ್ವಸ್ಥ ಮಾಡಿದನು. ಆಮೆನ್. ಅದಕ್ಕೋಸ್ಕರ ನಿನ್ನ ಚಿಂತ ಭಾರವನ್ನು ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ. ಆಮೆನ್. ಏನಂತ ಚಿಂತಿಸ್ತಾನೆ? ಅಯ್ಯೋ, ನನ್ನ ಮಗನು ಇರುವಂತ ಹಣವನ್ನ ಕಳ್ಕೊಂಡನು, ಅವನ ಹತ್ರ ಏನಿಲ್ಲ, ಅವನ ಮಗನಿಗೆ ಬೇದಿ ಆಗಿದೆ ಎಂಬುದಾಗಿ ಅದನ್ನು ತಿಳ್ಕೊಂಡು ನಮ್ಮ ಪ್ರಾರ್ಥನೆ ಕೇಳಿ ಆತನು ಸ್ವಸ್ಥ ಮಾಡುತ್ತಾನೆ. ಆಮೆನ್. ಅದಕ್ಕೋಸ್ಕರ ದೇವರ ಮಕ್ಕಳೇ, ನಮ್ಮ ಅನುದಿನ ಭಾರವನ್ನು ದೇವರಿಗೆ ಓರ್ವ ದೇವರಿಗೆ ಏನಾಗಬೇಕಂತೆ? ಸ್ತೋತ್ರ ಉಂಟಾಗಲಿ. ಆಮೆನ್. ಅನುದಿನ ಭಾರವನ್ನು, ಆಮೆನ್, ಸೃಷ್ಟಿಕರ್ತವು ನೀವೇನನಿ, ದೈವಿಕ ಸ್ವಸ್ಥತ ನೀಲೋನನಿ, ಸೃಷ್ಟಿಕರ್ತವು ನೀವೇನನಿ, ದೈವಿಕ ಸ್ವಸ್ಥತ ಲೋನನಿ, ನಾ ಜನಲು ಇಕ ಎನ್ನಡು ಸಿಗು ಬಡರಂತಿವೆ, ನಾ ಜನಲು ನಡು ಸಿಗು ಬಡರಂತಿವೆ, ಕೃಪವೆಂಬಡಿ ಕೃಪನೋ ಕೃಪಲೋ ಜಯ ಗೀತವೇ ಪಾಡುಚು, ಕೃಪವೆಂಬಡಿ ಕೃಪಲೋ ಜಯ ಗೀತವೇ ಪಾಡುಚು, ಕೃಪಲೋ ಜಯ ಗೀತವೇ ಪಾಡುಚು, యేసయ్య నీవే నాకని, వేరెవరు నాకు లేరని, యేసయ్య వేరెవరు నాకు లేరని. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ದೇವ್ರ ಮಕ್ಕಳೇ ಹಣವೆಲ್ಲ ಖರ್ಚಾಯ್ತು, ಡಾಕ್ಟ್ರಿಗೆ ಹಣವೆಲ್ಲ ಸುರಿದಿವು, ಏನು ಗುಣವಾಗಿಲ್ಲ, ಯಾವಾಗ ನಾವು ಮನಸ್ಸಾರೆ ಮನಪೂರ್ವಕವಾಗಿ ದೇವ ನಮ್ಮ ಹತ್ರ ಏನಿಲ್ಲ ಸ್ವಾಮಿ ಎಂಬುದಾಗಿ ನಾವು ನಮ್ಮ ಭಾರವನ್ನ, ನಮ್ಮ ಮಕ್ಕಳಿಗಿರುವಂತ ರೋಗದ ಭಾರವನ್ನ ದೇವರ ಮೇಲೆ ಹಾಕಿದೆವು, ದೇವರು ಆ ರಾತ್ರಿ ವೇಳೆಯಲ್ಲಿ ಅವನನ್ನು ಗುಣಪಡಿಸಿದನು. ಚಪಳಾಗಿ ದೇವರು ನಮ್ಗೆ ಗುಣಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡುತ್ತೆ ಮಕ್ಕಳೇ, ಈ ಅನ್ನಳು ದೇವರ ಸಂಧಾನಕ್ಕೆ ಬಂದಾಗ ಹೇಗಿದ್ಲಂತೆ? ಬಹು ದುಃಖ ಪೀಡಿತಳು. ಹೇಗಿದ್ಲಂತೆ? ಬಹು ದುಃಖ ಪೀಡಿತಳು, ಬಹು ದುಃಖ ಪೀಡಿತಳು. ಆಮೇಲೆ ಈಗ ನೋಡಿದ್ರೆ ಮಕ್ಕಳೇ, ಆಕೆ ಏನ್ ಮಾಡಿದ್ಲು? ತನಗಿರುವಂತ ಮನೋವೇದನೆಯನ್ನ ದೇವರ ಮುಂದೆ ಒಯ್ದು ಬಿಟ್ಟಳು. ಬಿಟ್ಟಾಗ ಏನಾಯ್ತು ನೋಡಿದ್ದೇವ್ರ ಮಕ್ಕಳೇ? ತೆಗಿರಿ 1ನೇ ಅಧ್ಯಾಯ 18ನೇ ವಚನ, ಅದೇ ಸಮಯದಲ್ಲಿ ಬರೆದ ಪುಸ್ತಕದಲ್ಲಿ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ನೋಡ್ರಿ, ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಿಸಲಿಲ್ಲ. ಚಪಲ ದೇವ್ರ ಮಕ್ಕಳೇ, ಆಮೇಲೆ ಅಲ್ಲಯ್ಯ, ಆಕೆ ಬಹು ದುಃಖ ಪೀಡಿತ ಆಗಿದ್ದು ದೇವ್ರ ಸಂಧಾನಕ್ಕೆ ಬಂದಾಗ. ಯಾವಾಗ ಪ್ರಾರ್ಥನೆ ಮಾಡಿ ಹೋಗಿ ಊಟ ಮಾಡಿದ್ಲು, ಆಕೆಯ ಮುಖದಲ್ಲಿ ಏನ್ ಕಾಣುತ್ತೆ? ದುಃಖವು ಕಾಣಿಸಲಿಲ್ಲ ದೇವ್ರ ಮಕ್ಕಳೇ. ಅಲ್ಲಯ್ಯ, ನೋಡಿದ ದೇವರು ನಮ್ಮ ದುಃಖವನ್ನ ತೊಲಗಿಸುವ ದೇವರು. ಆಮೇಲೆ ಅದಕ್ಕೋಸ್ಕರ ಬರ್ಮಸರು ನಾಡು ಹೇಳ್ತಾರೆ, ಆಮೇಲೆ ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು, ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ,
ನಮ್ಮ ಯೇಸು ಕೈ ಬಿಡಲಾರ. ಆಮೇಲೆ ನಮ್ಮ ದೇವರು ಎಂದಿಗೂ ಕೈ ಬಿಡದು. ಸ್ವಲ್ಪ ಅರ್ಥ ಮಾಡಿದ್ರು ಮಕ್ಕಳೇ. ಆಕೆ ಬಹು ದುಃಖ ಪೀಡಿತಳಾಗಿದ್ರು. ಆಕೆ ಮೊರೆಯಲ್ಲಿ ಮುಖದಲ್ಲಿ ಏನು ಕಾಣುತ್ತೆ? ದುಃಖವು ಕಾಣಿಸಿಕೊಳ್ಳಲ್ಲಂತೆ. ಅಲ್ಲಲ್ಲಯ್ಯ, ಏನರ್ಥ? ದೇವ್ರ ಮಕ್ಕಳು ಬಹಳ ಜನರು ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಅದೇ ದುಃಖದಿಂದ ಹೋಗಿರ್ತಾರೆ, ಅದೇ ದುಃಖದಲ್ಲಿ ಜೀವಿಸ್ತಿರ್ತಾರೆ. ಅಲ್ಲಲ್ಲಯ್ಯ, ಸುಮಾರು ಎಷ್ಟು ವರ್ಷಗಳಾದ್ರೂ ಕೂಡ ಅವ್ರ ಮುಖದಲ್ಲಿ ದುಃಖವೇ ಹೋಗಿರಲಿಲ್ಲ. ಆಮೇಲೆ ಯಾಕೆ ದೇವ್ರ ಮಕ್ಕಳಂದ್ರೆ, ದೇವ್ರ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ಆದರೆ ದೇವ್ರು ಏನ್ ಮಾಡ್ತಾನೋ ಏನ್ ಬಿಡ್ತಾನೋ ಅನ್ನುವಂಥ ಅವಿಶ್ವಾಸದಲ್ಲಿ ಮತ್ತೆ ಬರ್ತಾರೆ. ಅಲ್ಲಲ್ಲಯ್ಯ, ದೇವರ ಮಕ್ಕಳ ನಿಜವಾಗ್ಲೂ ನಮ್ಮ ಪ್ರಾರ್ಥನೆ ಗೊತ್ತಾ, ನಮ್ಮ ಭಾರವನ್ನ ದೇವರ ಮುಂದೆ ಹಾಕಬೇಕು. ಆಮೇಲೆ ಯಾವುದು ಕೂಡ ಉಳಿಸ್ಕೋಬಾರದು ದೇವರ ಮಕ್ಕಳೇ. ಆಮೇಲೆ ಉಳಿಸ್ಕೊಂಡ್ರೆ ಅದೇ ನಮಗೆ ಅಧಿಕವಾದ ದುಃಖವನ್ನ ತರುತ್ತದೆ. ಒಂದು ಮ್ಯಾರೇಜ್ ವಿಷಯದಲ್ಲಾಗ್ಲಿ, ದೇವರೇ ನನ್ನ ಮ್ಯಾರೇಜ್ ಅನ್ನು ನೀನೇ ಮಾಡ್ಬೇಕು, ದೇವರೇ ನನಗೆ ನೀನೇ ಮನೆಯನ್ನು ಕಟ್ಟಿಕೊಡ್ಬೇಕು ದೇವರೇ, ಆತನ ಮೇಲೆ ನಾವು ಏನ್ ಮಾಡ್ಬೇಕು? ನಮ್ಮ ಚಿಂತೆ ಭಾರವನ್ನಾಗಿ ದೊಡ್ಡ ಆಕೆ ಮನೋವೇದನೆಯನ್ನ ಯೆಹೋವನ ಸನ್ನಿಧಿಯಲ್ಲಿ ಒಯ್ದು ಬಿಚ್ಚಳು. ಯಾವುದು ಕೂಡ ಆಕೆ ಇಟ್ಟುಕೊಳ್ಳಲಿಲ್ಲ. ಆಮೇಲೆ ಸಂಪೂರ್ಣವಾಗಿ ದೇವರು ನಮ್ಗೆ ಕೂಡ ಅದೇ ವಿಶ್ವಾಸ ಇರಬೇಕು. ಬಹಳ ಜನ ಹೇಳ್ತಾರ, ನಾವು ಮಾಡೋದೆಲ್ಲ ಮಾಡ್ಬೇಕು, ದೇವ್ರು ಮಾಡೋದೆಲ್ಲ ಮಾಡ್ತಾರೆ, ಅದು ಬೇರೆ. ಅಲ್ಲಯ್ಯ, ಫಸ್ಟ್ ನಾವು ಏನ್ ಮಾಡ್ಬೇಕು? ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕು. ದೇವರಿಗೆ ಫಸ್ಟ್ ನಾವು ನಂಬಬೇಕು, ದೇವರು ಈ ಕಾರ್ಯವನ್ನು ಮಾಡುವ ಶಕ್ತಿ ಎಂಬುದಾಗಿ. ಆಮೇಲೆ ಅನ್ನಳು ಆ ರೀತಿಯಲ್ಲಿ ಮಾಡಿದಳು. ಆಕೆ ಮುಖದಲ್ಲಿ ದೇವ್ರ ಮಕ್ಕಳ ಮಗು ಪ್ರಾರ್ಥನೆ ಮಾಡಿದ ತಕ್ಷಣ ಹುಟ್ಟು ಬಿಡುತ್ತಾ? ಒಂದು ಮಗು ಹುಟ್ಟಬೇಕಂದ್ರೆ ಗರ್ಭಿಣಿಯಾಗ ಒಂದು ಮಗು ಹುಟ್ಟಿದ್ರೆ 1 ವರ್ಷ ಬೇಕು. ಅಲ್ಲಯ್ಯ, ದೇವ್ರ ಮಕ್ಕಳೇ, ಅಲ್ಲೇ ತನಕ ಆಕೆ ಮುಖದಲ್ಲಿ ನೋಡಿ ದೇವ್ರ ಮಕ್ಕಳೇ, ಬಹಳ ಜನ ಅಂದ್ರೆ ಗೊತ್ತ ಅನುಮಾನ, ಆತತೋ ಇಲ್ಲೋ, ಕೊಡ್ತಾನೋ ಇಲ್ಲೋ, ಮತ್ತೆ ಡಾಕ್ಟರ್ ಬಳಿಗೆ ಹೋಗ್ಬೇಕು, ಹಿಂಗ ಮತ್ತೆ ಅದೇ ಹಳೆಯ ಮುಖ, ಅದೇ ದುಃಖದ ಮುಖ, ಅದೇ ಶನಿ ಮುಖ. ಅಲ್ಲಯ್ಯ, ದೇವ್ರ ಮಕ್ಕಳೇ, ಅನ್ನಳ ಮುಖದಲ್ಲಿ ದುಃಖವು ಕಾಣಿಸಲಿದೆ. ಈ ವಾಕ್ಯದ ಮೂಲಕ ನೀವು ಎಷ್ಟೋ ಫಲ ಪಡಬೇಕಾಗಿದೆ. ಆಮೇಲೆ ಅಲ್ಲಯ್ಯ, ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ಆಶ್ರಯ ನಗರ ಬಗ್ಗೆ ನೋಡಿಕೊಳ್ಳೋಣ. 3ನೇ ಆಶ್ರಯ ನಗರ ಅದೇ ಯೆಹೋಶುವನ ಗ್ರಂಥದಲ್ಲಿ 3ನೇ ಆಶ್ರಯ ನಗರ ಯಾವುದಪ್ಪ ಅಂದ್ರೆ ಯೆಹೂದ ಬೆಟ್ಟದ ಸೀಮೆಯಲ್ಲಿ ಹೆಬ್ರೋನ್. ಯಾವುದದು? ಹೆಬ್ರೋನ್. ಹೆಬ್ರೋನ್ ಅಂದ್ರೆ ಏನು? ಸಹವಾಸ. ಎಲ್ಲರಿ ಹೆಬ್ರೋನ್ ಅಂದ್ರೆ ಏನು? ಸಹವಾಸ. ಯಾರತ್ರ ಸಹವಾಸ? ದೇವರೊಡನೆ ಸಹವಾಸ. ಯಾರತ್ರ ಸಹವಾಸ? ಪ್ರಾರ್ಥನಾ ವೀರರೊಡನೆ ಸಹವಾಸ. ಯಾರತ್ರ ಸಹವಾಸ? ಪರಿಶುದ್ಧರೊಡನೆ ಸಹವಾಸ. ಯಾರೊಡನೆ ಸಹವಾಸ? ಭಕ್ತಿವಂತರೊಡನೆ ಸಹವಾಸ. ಅಲ್ಲಲ್ವಯ್ಯ, ಭಕ್ತಿಹೀನರ ಸಹವಾಸ ಅಲ್ಲ, ಪಾಪಿಷ್ಠರ ಸಹವಾಸ ಅಲ್ಲ, ಪ್ರಾರ್ಥನೆಹೀನರ ಸಹವಾಸ ಅಲ್ಲ, ಪ್ರಾರ್ಥನೆ ಮಾಡುವವರ ಸಹವಾಸ ಮಾಡಬೇಕು, ಪರಿಶುದ್ಧಾತ್ಮನ ಸಹವಾಸ ಮಾಡಬೇಕು, ದೇವರ ಸಹವಾಸ ಮಾಡಬೇಕು. ಅದಕ್ಕೋಸ್ಕರ ನಾವು ಆಶೀರ್ವಾದ ಮಾಡುವಾಗ ಏನ್ ಮಾಡ್ತೀವಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು. ಅನ್ಯೋನ್ಯತೆ ಅಂದ್ರೆ ಏನು? ಸಹವಾಸ. ಯಾರತ್ರ ಸಹವಾಸ? ನಾವು ಪರಿಶುದ್ಧಾತ್ಮದೊಡನೆ ಸಹವಾಸವಾಗಿರಬೇಕು. ಅಲ್ಲಯ್ಯ, ತ್ರಿಯೇಕ ದೇವರಲ್ಲಿ ದೇವರ ಆತ್ಮನೊಡನೆ ನಾವು ಸಹವಾಸ ಇರಬೇಕು. ಅಷ್ಟವಲ್ಲದೆ ಸೇವಕರೊಡನೆ, ವಾಕ್ಯವನ್ನು ಬೋಧಿಸುವ ಸೇವಕರೊಡನೆ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳೊಡನೆ ನಾವೇನಾಗಿರ್ಬೇಕು? ಸಹವಾಸ ಮಾಡಬೇಕು ದೇವರ ಮಕ್ಕಳೇ. ಆಮೆನ್. ಹಲ್ಲೆಲೂಯ. ಒಳ್ಳೆಯವರ ಹತ್ರ ಏನ್ ಮಾಡಬೇಕು? ಸಹವಾಸ ಮಾಡಬೇಕು. ಭಕ್ತಿಹೀನರೊಡನೆ ಸಹವಾಸ ಮಾಡಬಾರ್ದು, ಪಾಪಿಗಳ ಜನರೊಡನೆ ಸಹವಾಸ ಮಾಡಬಹುದು, ಕುಡುಕರೊಡನೆ ಸಹವಾಸ ಮಾಡಬಾರ್ದು, ವ್ಯಭಿಚಾರ ಮಾಡುವಂತವರೊಡನೆ ಹತ್ರ ಸಹವಾಸ ಮಾಡಬಹುದು, ಪರಿಶುದ್ಧರೊಡನೆ, ಪ್ರಾರ್ಥನೆ ಮಾಡುವವರೊಡನೆ ನಾವು ಸಹವಾಸ ಮಾಡಬೇಕು. ಬೈಬಲ್ ನೋಡ್ತೇವೆ ದೇವರ ಮಕ್ಕಳೇ. ಚೆನ್ನಾಗಿ ಅರ್ಥ ಮಾಡ್ರಿ. ಸೌಲನ ತಂದೆಯ ಕತ್ತೆಗಳು ಕಳೆದೋದು. ಸೌಲನ ತಂದೆಯ ಕತ್ತೆಗಳು ಕಳೆದೋದ ಮೇಲೆ ಸೌಲನ ಬಾಳನ್ನು ತೆಗೆದುಕೊಂಡು ಹುಡುಕುವುದಕ್ಕೆ ಹೋಗ್ತಾ ಇದ್ದಾರೆ. ಹುಡುಕುವುದಕ್ಕೆ ಹೋಗ್ತಿರುವಾಗ ಕತ್ತೆಗಳು ಸಿಗ್ತಾ ಇಲ್ಲ. ಆಗ ದೇವರ ಮಕ್ಕಳೇ ಸಮಾಚಾರ ತಿಳ್ಕೊಂಡು ದರ್ಶಿಯಾದಂತ, ತೀರ್ಘದರ್ಶಿಯಾದಂತ ಸಮಯಲ್ ಬಳಿಗೆ ಹೋಗ್ತಾ ಇದ್ದಾನೆ. ಯಾರು? ಸೌಲನು ಹೋಗ್ತಾ ಇದ್ದಾನೆ. ಆತನನ್ನು ಕೇಳೋಣ, ಅಯ್ಯ ನಮ್ಮ ಕಳೆದೋಗಿರುವ ಕತ್ತೆ ಸಿಗ್ತವ ಇಲ್ಲ, ನಮಗೆ ಅವು ಸಿಗ್ತವೆ ಅಂತ ಕೇಳುವುದಕ್ಕೆ ಹೋಗ್ತಿರುವಾಗ ದೇವರು ಮಾತಾಡ್ತಾನೆ. ಸಮೀರನ ಮಾತಾಡ್ತಾನೆ, ಸಮೀರ್ ನಿನ್ನ ಬಳಿಯಲ್ಲಿ ಬರ್ತಾ ಇದ್ದಲ್ಲ, ಅವನನ್ನು ನೀನು ಏನ್ ಮಾಡ್ಬೇಕು? ಅಭಿಷೇಕ ಮಾಡ್ಬೇಕು. ಅವನೇ ಇಸ್ರಾಯೇಲರಿಗೆ ಅರಸನಾಗುತ್ತಾನೆ, ರಾಜನಾಗುತ್ತದೆ. ದೇವರು ಮಾತನಾಡ್ತಾನೆ. ಹಲ್ಲೆಲೂಯ. ನೋಡ್ರಿ, ಮಾತಾಡಿದ್ಮೇಲೆ ಇಬ್ಬರು ಸಂಭಾಷಣೆ ಮಾಡ್ರಿ. ಯಾರು? ಸೌಲನು ಸಮೀರನು ಸಂಭಾಷಣೆ ಆದ ನಂತರ ವಾಕ್ಯದ ನೋಡೋಣ ದೇವ್ರ ಮಕ್ಕಳೇ. ಕ್ಲುಪ್ತವಾಗಿ ಮೊದಲೇ ಸಮೀರ ಬರೆದ ಪುಸ್ತಕದಲ್ಲಿ 19 ಓದ್ರಿ. ಸೌಲನು ಸಮುವೇಲನನ್ನು
ನೋಡಿದ ಪರಿಶುದ್ಧನಾದಂತಹ ಸಮಯವನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಸೌಲನು ಸಮಯದೊಡನೆ ಪರಿಚಯ ಆದ ನಂತರ, ಸಹವಾಸ ಮಾಡಿದ ನಂತರ ಅದನ್ನು ಬಿಟ್ಟು ತಂದೆ ಬಳಿಗೆ ಹೋಗ್ತಿರುವಾಗ ದೇವರು ಎಂತ ಹೃದಯವನ್ನು ಕೊಟ್ಟಂತೆ? ನೂತನ ಹೃದಯ ಅಂದ್ರೆ ನೂತನ ಮನಸ್ಸನ್ನು ಕೊಟ್ಟನು. ಹಲ್ಲೆಲೂಯಾ. ಎಂತ ಮನಸ್ಸನ್ನು ಕೊಟ್ಟನು? ನೂತನ ಮನಸ್ಸನ್ನು ಕೊಟ್ಟನು ದೇವರ ಮಕ್ಕಳೇ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮಗಿದೆಯಾ ನೂತನ ಮನಸ್ಸು? ನೋಡಿದ, ದೇವರು ನಮ್ಗೆ ಒಳ್ಳೆ ಮನಸ್ಸನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಕೆಲವೊಂದು ಭಕ್ತರು ಹಾಡು ಬರ್ತಾರೆ, ಮಾರಲಿ ಮಾರಲಿ ನೀ ಮನಸ್ಸೇ ಮಾರಲಿ, ಮಾರಲಿ ಮಾರಲಿ ನೀ ಮನಸ್ಸೇ ಮಾರಲಿ, మారిన మనసు దేవునికిస్తే ఫలితం ఉంటుంది, మారిన మనసు దేవునికిస్తే ఫలితం ఉంటుంది. మారాలి మారాలి నీ మనసే మారాలి, మారాలి మారాలి నీ మనసే మారాలి, మారిన మనసు దేవునికిస్తే ఫలితం ఉంటుందో, మారిన మనసు దేవునికిస్తే ఫలితం ఉంటుందో. మారేమంటూ వేషాలు వేస్తారు, మారేమంటూ వేషాలు వేస్తారు, ఆ వేషాల్లోనే లోకామెంతో మోసం చేస్తారు, ఆ వేషంలోనే లోకామెంతో మోసం చేస్తారు. మారాలి మారాలి నీ మనసే మారాలి, మారాలి మారాలి నీ మనసే మారాలి, మారిన మనసు దేవునికిస్తే ఫలితం ఉంటుందో, మారిన మనసు దేవునికిస్తే ఫలితం ఉంటుందో. హల్లెలూయా. ಸೌಲನ ಮನಸ್ಸು ನೂತನವಾಯಿತು. ಹಲ್ಲೆಲೂಯಾ. ಸೌಲನ ಮನಸ್ಸು ಏನಾಗಿದೆ? ನೂತನವಾಯಿತು. ಹಲ್ಲೆಲೂಯಾ. ಯಾರ ಹತ್ರ ಸಹವಾಸ ಮಾಡುವಾಗ? ದೀರ್ಘದರ್ಶಿಯಾದಂತ ಸಮಯದ ಹತ್ರ ಸಹವಾಸ ಮಾಡುವಾಗ ದೇವರು ಆ ವ್ಯಕ್ತಿಯನ್ನು ಕೊಟ್ಟನು, ನೂತನ ಮನಸ್ಸನ್ನು ಕೊಟ್ಟನು. ಹಲ್ಲೆಲೂಯಾ. ನೂತನ ಮನಸ್ಸನ್ನು ಕೊಟ್ಟನು. ಈಗ ಅಲ್ಲಿ ನಾವು ದೇವರು ವಾಕ್ಯ ನೋಡಿಕೊಂಡಿದ್ದೇವೆ, ಸ್ವಲ್ಪ ಬಲವಾಗಿ ದೇವರು ವಾಕ್ಯ ನೋಡಿಕೊಂಡ. ಅದೇ ಸಮಯ ಬರೆದ ಪುಸ್ತಕದಲ್ಲಿ 10ನೇ ಅಧ್ಯಾಯ 11ನೇ ವಚನ, ದಯವಿಟ್ಟು 10ನೇ ವಚನ ಹಂಗೆ ಓದೋಣ. ಅವನು ದೇವಗಿರಿಗೆ ಬಂದ ಪರವಶವಾದ ಪ್ರವಾದಿ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು. ದೇವರಾತ್ಮ ಅವನ ಮೇಲೆ ಬಂದಿದ್ರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಹಲ್ಲೆಲೂಯಾ. ಅವನು ಪರವಶನಾಗಿ ಮಾತಾಡುವುದನ್ನು ಗುರಿತಿನವರು ಕಂಡು ಗಮನಿಸಿದ್ದೇವ್ರ ಮಕ್ಕಳೇ. ಯಾವಾಗ ಇವರಿಗೆ ನೂತನ ಹೃದಯ ದೇವರು ಕೊಟ್ಟನು, ಇವನು ಬ್ರಾಂಚ್ ಆಗಿ ಹೋದನಂತಿಲ್ಲ ವಾಕ್ಯದಲ್ಲಿ, ಪಾಪ ಮಾಡಕ್ ಹೋದನಂತಿಲ್ಲ ವಾಕ್ಯದಲ್ಲಿ. ಯಾರ ಬಳಿಗೆ ಹೋಗ್ತಾನೆ? ಪ್ರವಾದಿಗಳ ಸಮೂಹಗಳ ಬಳಿಗೆ ಹೋಗಿ ಅವರೊಡನೆ ಸಹವಾಸ ಮಾಡ್ತಾನೆ. ಅವರೊಡನೆ ಸಹವಾಸ ಮಾಡುವಾಗ ಆತನ ಆತ್ಮ ಪರವಶನಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮ ಪರವಶನಾಗಿರುವಾಗ ದೇವರ ಮಕ್ಕಳೇ 11ನೇ ವಚನ ನೋಡಿ, ಆತ್ಮ ಪರವಶನಾಗಿ ಅವರೊಡನೆ ಸೇರಿ ಪ್ರವಾದನೆ ಮಾಡ್ತಾ ಇದ್ದಾನೆ. ಆಮೆನ್. ಪ್ರವಾದಿಗಳ ಹತ್ರ ಇದ್ರೆ ನೀನು ಪ್ರವಾದಿ ಆಗ್ತಿ, ನೀತಿವಂತರ ಹತ್ರ ನೀನು ನೀತಿವಂತನಾಗ್ತಿ, ಭಕ್ತಿವಂತನ ಜೊತೆ ಏನಿದ್ರೆ ನೀನು ಭಕ್ತಿವಂತನಾಗ್ತಿ, ಪಾಪಿಷ್ಟಿಯ ಜೊತೆಯಲ್ಲಿದ್ರೆ ನೀನು ಏನಾಗ್ತಿ? ಪಾಪಿ ಆಗುತ್ತಿ. ಆಮೆನ್. ಈಗ ನೋಡ್ರಿ, ಇದನ್ನು ಪ್ರವಾದಿಸ್ತಾರೆ. ಇದನ್ನ ಏನ್ ಮಾಡ್ತಾನೆ ನೋಡ್ರಿ, ಪ್ರವಾದಿಸ್ತಿರುವಾಗ 11ನೇ ವಚನ ಓದ್ಕೋಣ. ಅವನು ಪರವಶನಾಗಿ ಮಾತಾಡುವುದನ್ನು ಗುರಿತಿನವರು ಕಂಡಂದ್ರೆ, ಗುರಿತಿನವರು ಅಂದ್ರೆ ಏನು ಬರ್ತದೆ ಅವ್ರಿಗೆ? ಪರಿಚಯ ಇದ್ದವರು, ಪರಿಚಯ ಇಲ್ಲದವರಲ್ಲ, ಪರಿಚಯ ಇದ್ದವರು. ಆಮೆನ್. ಪರಿಚಯ ಇದ್ದವರು, ಪೂರ್ವದವರು ಕಂಡು ಏನ್ ಮಾಡ್ತಾರ? ಏನಪ್ಪ, ಸೌಲನು ಇಷ್ಟು ಬಲವಾಗಿ ಮಾತಾಡ್ತಾ ಇದ್ದಾನೆ, ಸೌಲನು ಪ್ರವರ್ತನೆ ಎಲ್ಲ ಮಾರ್ಪಟ್ಟಿದೆ, ಬದಲಾವಣೆ ಆಗಿದೆ, ಮನಸ್ಸು ಕೂಡ ಬದಲಾವಣೆ ಆಗಿದೆ. ಮೊದಲು ಒಂದು ಮಾತಾದ್ರೆ 10 ಮಾತು ತಿರುಗಿ ಮಾತಾಡುವನು, ವಲಸು ಮಾತಾಡುವವನು, ಬಾರಿ ಕೆಟ್ಟದಾಗಿ ಪ್ರವರ್ತಿಸುವಂತ ವ್ಯಕ್ತಿ. ಈಗೇನಪ್ಪ, ಪ್ರವಾದಿಗಳಲ್ಲಿ ಸೇರಿ ಪರವಶನಾಗಿದ್ದನು, ಪ್ರವಾದಿಸ್ತಾನೆ. ನೋಡಿದ ಮಕ್ಕಳೇ, ಪೂರ್ವದಲ್ಲಿ ದೂಷಕನಾಗಿದ್ದ ಪೌಲನು, ಆದ್ರೆ ದೇವರ ಬಳಿಗೆ ಬಂದಾಗ ನೂತನ ಸೃಷ್ಟಿಯಾಗ ಮಾರ್ಪಟ್ಟನು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನೀವು ಕೂಡ ಎಷ್ಟು ವರ್ಷ ಆಯ್ತು ದೇವರ ಕಡೆಗೆ ಬಂದು? ಎಷ್ಟು ವರ್ಷಗಳಾದ್ರೂ ದೇವರ ಕಡೆಗೆ ಬಂದು? ದೇವರ ಮಕ್ಕಳೇ, ಆದ್ರೆ ದೇವರೊಂದಕ್ಕಿಂತ ಮುಂಚೆ ಹೇಗಿದ್ರು
ಯೇಸುವನ್ನ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ಹೇಗಿದ್ರು, ಈಗ ಬಂದು 5 ವರ್ಷ ಆಯ್ತು, 10 ವರ್ಷ ಆಯ್ತು, ನೀವು ಹಾಗೆ ಇದ್ರೆ ಉಪಯೋಗ ಇಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ಮೊದಲು ನೀವು ಪಾಪಿಗಳಾಗಿರ್ಬೋದು, ಮೊದಲು ನೀವು ದೂಷಕರಾಗಿರ್ಬೋದು, ಮೊದಲು ನೀವು ಪಾಪ ಮಾಡುವಂತವರಾಗಿರ್ಬೋದು, ಮೊದಲು ನೀವು ಲೋಕಾನುಸಾರಿಗಳಾಗಿರ್ಬೋದು, ಯಾರಾದ್ರೂ ಒಂದು ಮಾತಾಡಿದ್ರೆ 10 ಮಾತು ಎದುರು ಮಾತಾಡುವಂತರಾಗಿರ್ಬೋದು. ಆದರೆ ದೇವರ ಮಕ್ಕಳೇ, ಯೇಸುವಿನ ಬಳಿಗೆ ಬಂದಾಗ ನೀನು ನೂತನ ಸೃಷ್ಟಿಯಾಗಬೇಕು. ಅದಕ್ಕೋಸ್ಕರ ವಾಕ್ಯ ಬರುತ್ತೆ, ಯಾವನಾದ್ರೂ ಕ್ರಿಸ್ತನಿದ್ರೆ ಅವನು ಪೂರ್ವ ಸ್ಥಿತಿ ಗತಿಸಿ ಹೋಗಿ ಅವನು ನೂತನ ಸೃಷ್ಟಿಯಾಗುವನು. ಹಲ್ಲೆಲೂಯಾ. ಏನಾಗ್ತಾನನು? ನೂತನ ಸೃಷ್ಟಿ. ನೋಡಿದವರು ಆ ಒಂದು ಗುರುತಿನವರು ಕಂಡು ತಮ್ಮೊಳಗೆ ಕೀಷನ ಮಗನಿಗೆ ಏನಾಯ್ತು, ಸೌಲನು ಪ್ರವಾದಿಗಳಲ್ಲಿದ್ದಾನೆಂದು ಮಾತಾಡುತ್ತಿರುವಾಗ ಆ ಸ್ಥಳದವನೊಬ್ಬನು ಹಾಗಾದ್ರೆ ಇವನ ತಂದೆ ಯಾರು ಎಂದು ಕೇಳಿದನು. ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ, ಸೌಲನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಅಲ್ಲಿ ಜನರು ಕಾಣ್ತಾ ಇದ್ದಾರೆ. ಸೌಲನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಕಾಣ್ತಾ ಇದ್ದಾರೆ. ದೇವ್ರು ಕೂಡ ದೇವ್ರ ಮಕ್ಕಳೇ, ನಾವು ಕೂಡ ಒಳ್ಳೆ ಭಕ್ತಿವಂತರ ಹತ್ರ ಸಹವಾಸ ಮಾಡುವುದು. ಅದಕ್ಕೋಸ್ಕರ ಅಪೊಸ್ತಲನಾದ ಪೌಲನು ತಿಮೋಥಿಗೆ ಪತ್ರಿಕೆ ಬರ್ತಿರುವಾಗ 2ನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. ಏನ್ ಹೇಳ್ತಾನಂದ್ರೆ, ಕರ್ತನನ್ನು ಬೇಡಿಕೊಳ್ಳುವ ಸಂಗಡ ಪ್ರಯಾಸ ಪಡು. ಯಾರ ಪ್ರಯಾಸ ಪಡ್ಬೇಕಂದ್ರೆ ನಾವು ಕರ್ತನ ಯಾರಾದ್ರೂ ಕಷ್ಟಪಟ್ಟು ಪ್ರಾರ್ಥನೆ ಮಾಡ್ತಾರೋ ಅವರ ಸಹವಾಸ ಮಾಡಬೇಕು. ಆಮೇಲೆ ಪ್ರಾರ್ಥನೆ ಮಾಡುವವರ ಸಹವಾಸ ಮಾಡಬೇಕು, ಪರಿಶುದ್ಧರ ಸಹವಾಸ ಮಾಡಬೇಕು, ನೀತಿವಂತರ ಸಹವಾಸ ಮಾಡಬೇಕು ದೇವ್ರ ಮಕ್ಕಳೇ. ಆಮೇಲೆ ಈಗ ಚೆನ್ನಾಗಿ ಅರ್ಥ ಮಾಡಿ, ದಾನಿಯೇಲನಿಗೆ ಫ್ರೆಂಡ್ಸ್ ಯಾರು? ದಾನಿಯೇಲನ ಫ್ರೆಂಡ್ಸ್ ಯಾರಪ್ಪ? ಶದ್ರಕ್, ಮೆಷಕ್, ಅಬೇದ್ನೆಗೋ. ನೋಡಿದ, ಒಂದು ಸಾರಿ ಅವರಿಗೆ ಅಪಾಯ ಬಂತು. ಆ ವಾಕ್ಯ ಓದೋಣ ದೇವ್ರ ಮಕ್ಕಳೇ. ದಾನಿಯೇಲ ಬರೆದ ಪುಸ್ತಕ 2ನೇ ಅಧ್ಯಾಯ 19 ವಚನ. ದಾನಿಯೇಲ ಬರೆದ ಪುಸ್ತಕ. ಆಗ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಕೂಡಲೇ ದಾನಿಯೇಲನು ಪರಲೋಕ ದೇವರನ್ನು ಹೀಗೆ ಸ್ತುತಿಸಿದನು, ದೇವರ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ. ನೋಡಿದ್ರೆ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ರಿ. ಇವ್ರು 4 ಮಂದಿ ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು. ಅದು ಯಾರಾದ್ರೂ ಒಬ್ರು ಅದು ಮಾಡಕ್ಲಂದ್ರ ದೇವ್ರ ಮಕ್ಕಳೇ, ಅವ್ರಿಗೆ ಅಪಾಯ ಬಂದ ಮೇಲೆ ಅವ್ರು ಬಾಬೆಲ ಸಂಸ್ಥಾನದ ವಿದ್ವಾಂಸರೊಂದಿಗೆ ಅವ್ರು ನಾಶವಾಗದಂತೆ ಅವ್ರು ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು. ಎಷ್ಟು? ದಾನಿಯೇಲ ಒಬ್ಬರು ಪ್ರಾರ್ಥನೆ ಮಾಡಿದ? ಇಲ್ಲ, 4 ಮಂದಿ ಪ್ರಾರ್ಥನೆ ಮಾಡಿ. ಯಾರು? ದಾನಿಯೇಲನು, ಶದ್ರಕ್, ಮೆಷಕ್, ಅಬೇದ್ನೆಗೋ 4 ಮಂದಿ ಪ್ರಾರ್ಥನೆ ಮಾಡಿದ್ರು ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಇದ್ರ ವಾಕ್ಯದ ಅರ್ಥ ಏನಂದ್ರೆ, ನಮಗೆ ಕೂಡ ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡಿದ್ದೇವೆ ಮಕ್ಕಳೇ. ಹೆಬ್ರೋನ್ ಅಂದ್ರೆ ಏನು? ಸಹವಾಸ. ಹೆಬ್ರೋನ್ ಅಂದ್ರೆ ಏನರ್ಥ? ಸಹವಾಸ. ಪರಿಶುದ್ಧಾತ್ಮರೊಡನೆ ಸಹವಾಸ. ಕರ್ತನಲ್ಲಿ ಬೇಡಿಕೊಳ್ಳೋರ ಅವರ ಸಂಗಡ ನಾವು ಪ್ರಯಾಸ ಮಾಡಬೇಕು. ಆಮೇಲೆ ಯಾರೆಲ್ಲ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೋ ಅವರ ಸಹವಾಸ ಮಾಡಬೇಕು. ಯಾರೆಲ್ಲ ಬೈಬಲ್ ವಾಕ್ಯಕ್ಕೆ ಹೆಚ್ಚು ಗಮನ ಕೊಡ್ತಾರೋ ಅವರ ಸಹವಾಸ ಮಾಡಬೇಕು. ಯಾರೆಲ್ಲ ಹೆಚ್ಚಿಗೆ ಆಲಯಕ್ಕೆ ಹೋಗ್ತಾರೋ ಅವರ ಸಹವಾಸ ಮಾಡಬೇಕು ದೇವ್ರ ಮಕ್ಕಳೇ. ಆಮೇಲೆ ಅವರ ಸಹವಾಸ ಮಾಡುವಾಗ ದೇವ್ರ ಮಕ್ಕಳೇ, ನಮಗೆ ಅಪಾಯದಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾನೆ. ನೋಡ್ದ, ಈ ಶದ್ರಕ್, ಮೆಷಕ್, ಅಬೇದ್ನೆಗೋ ದಾನಿಯೇಲ ಸಹವಾಸ ಮಾಡಿದ್ರು. ದಾನಿಯೇಲನು, ಶದ್ರಕ್, ಮೆಷಕ್, ಅಬೇದ್ನೆಗೋ ಸಹವಾಸ ಮಾಡಿದ್ರು. ಇವರು 4 ಜನರು ಪ್ರಾರ್ಥನೆ ಮಾಡಿದಾಗ ದೇವರು ರಾತ್ರಿಯ ಸ್ವಪ್ನ ಕಾಲದಲ್ಲಿ ರಾತ್ರಿಯ ಕಾಲದಲ್ಲಿ ಸ್ವಪ್ನದ ಮೂಲಕ ದೇವರು ದಾನಿಯೇಲನೊಡನೆ ಮಾತನಾಡಿದನು. ಆಮೇಲೆ ಆ ರಹಸ್ಯವನ್ನು ಮಾತನಾಡಿದರು. ಇವರ 4 ಜನರ ಪ್ರಾಣಗಳು ಉಳಿಸಲ್ಪಟ್ಟವು. ಆಮೇಲೆ ಹಲ್ಲೆಲೂಯಾ. ಇವರು 4 ಜನ ಎಂದರು ಒಳ್ಳೆ ಪ್ರಾರ್ಥನಾ ವೀರರು. ಆಮೇಲೆ ಹಲ್ಲೆಲೂಯಾ. ಇವರು 4 ಮಂದಿ ಒಬ್ರು ಒಳ್ಳೆ ಪ್ರಾರ್ಥನವರು. ದಾನಿಯೇಲನ ಬಗ್ಗೆ ಕೂಡ ಬರೆಯಲ್ಪಟ್ಟಿದೆ, ಆತನ ದಿನಕ್ಕೆ 3 ವರ್ತಿ ಮೊಣಕಾಲೂರಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಆತನಂತೆ. ಆಮೇಲೆ ದೇವರ ಮಗುವೆ, ನಿನಗೂ ನನಗೂ ಅಂತ ಪ್ರಾರ್ಥನಾ ವೀರಿದ್ದಾರೆ. ನಾವು ಕೂಡ ಪ್ರಾರ್ಥನಾ ವೀರರ ಸಹವಾಸ ಮಾಡಬೇಕು. ತಿಂದು ತಿರುಗುವ ಸಹವಾಸ ಮಾಡಬಾರ್ದು. ಚಾಡಿ ಹೇಳುವವರ ಸಹವಾಸ ಮಾಡಬಾರ್ದು. ಪಾಪದ ಆಲೋಚನೆಯಿಂದ ಮಾತಾಡುವ ಸಹವಾಸ ಮಾಡಬಾರ್ದು. ಸಭೆಗೆ, ಸೇವಕರಿಗೆ ವಿರುದ್ಧವಾಗಿ ಮಾತಾಡುವ ಸಹವಾಸ ನಾವು ಎಂದಿಗೂ ಮಾಡಬಾರ್ದು. ಅಂದ್ರೆ ಹೆಬ್ರೋನ್ ಅಂದ್ರೆ ಏನರ್ಥ? ಸಹವಾಸ. ಆಮೇಲೆ ನಮಗೆ ಪವಿತ್ರ ಆತ್ಮರೊಡನೆ ಸಹವಾಸ, ಪರಿಶುದ್ಧವಾಗಿರುವ ಸೇವಕರೊಡನೆ ಸಹವಾಸ, ಪ್ರಾರ್ಥನೆ ಮಾಡುವವರೊಡನೆ ಸಹವಾಸ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರುತ್ತೆ, 3,000 ಜನ ರಕ್ಷಿಸಲ್ಪಟ್ಟವರು ದೀಕ್ಷೆ ತೆಗೆದುಕೊಂಡ ಮೇಲೆ ವಾಕ್ಯದಲ್ಲಿ ಬರಬಹುದು. ಅಪೊಸ್ತಲರ 2ನೇ ಅಧ್ಯಾಯ 42ನೇ ವಚನ ಬರುತ್ತೆ, ಇವರು ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಸಹೋದರ
ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿ ಏನಾಗಿರಂತ ಇವರು ನಿರತರಾಗಿದ್ರಂತ ದೇವರ ಮಕ್ಕಳೇ. ಹಲ್ಲೆಲೂಯ, ಹಲ್ಲೆಲೂಯ. ಇವ್ರು ನಿರತರಾಗಿರುವಾಗ ದೇವರು ಏನ್ ಮಾಡಿದನು? ಇವರ ಮೂಲಕ ದೇವರು, ಅಪೊಸ್ತಲರ ಮೂಲಕ ದೇವರು ಬಲವಾದ ಕಾರ್ಯಗಳನ್ನು ಮಾಡಿದನು. ಆಮೆನ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳೇ, ಇನ್ನು ಮೂರು ಆಶ್ರಯ ನಗರ ಬಗ್ಗೆ ನಾನು ನಾಳೆ ವಾರ ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯ. ನಾವೆಲ್ಲರೂ ಕಣ್ಮುಚ್ಚಿಕೊಳ್ಳೋಣ. ದೇವರ ಮಕ್ಕಳೇ, ಕಣ್ಮುಚ್ಚಿಕೊಂಡು ಚಿಕ್ಕದಾಗಿ ನಾವು ಪ್ರಾರ್ಥನೆ ಪ್ರಾರ್ಥಿಸಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇನೆ. ಸ್ವಾಮಿ ದೇವನೇ, ನಾನು ಮೋಶೆಗೆ ಹೇಳಿದ ಹಾಗೆ ಯೆಹೋಶುವನೇ, ನೀನು ಆಶ್ರಯ ನಗರಗಳನ್ನು ಕಟ್ಟಬೇಕೆಂಬುದಾಗಿ, 6 ಆಶ್ರಯ ನಗರವನ್ನು ಕಟ್ಟಬೇಕೆಂಬುದಾಗಿ, ಯಾರಾದರೂ ಆಕಸ್ಮಿಕವಾಗಿ ಕೈ ಜಾರಿ ಆಕಸ್ಮಿಕವಾಗಿ ಯಾರ ಮೂಲಕವಾದರೂ ಮರಣ ಬರುವಾಗ ಇಗೋ ಅವನು ತಪ್ಪಿಸಿಕೊಳ್ಳುವಂತೆ ಅವನು ಆಶ್ರಯ ನಗರಕ್ಕೆ ಓಡಿ ಹೋಗಲೆಂಬುದಾಗಿ ಸರ್ವಶಕ್ತನಾದ ದೇವರೇ, ಅಪ್ಪ ದೇವರೇ, ಆ ಆಶ್ರಯ ನಗರವು ನೀನೇ ಆಗಿದೆ ಸ್ವಾಮಿ. ಆ ಆಶ್ರಯ ನಗರವು ನೀನೇ ಆಗಿದೆ ಕರ್ತನೆ. ನಿನ್ನನ್ನು ಆರಾಧಿಸ್ತೇನೆ, ನಿನ್ನನ್ನು ಸ್ತುತಿಸುತ್ತೇನೆ, ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ. ಹಲ್ಲೆಲೂಯಾ. ಆಶ್ರಯವು ನೀನೇ యేసయ్య, ನನಗಾಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನಗಾಧಾರವು ನೀನೇ యేసయ్య. ಆರಾಧನೆ ಆರಾಧನೆ ದೇವರೇ, ನೀನು ಬಲವಾಗಿ ಮಾತಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ದೇವರೇ, ಖೇದೇಶ್ ಪರಿಶುದ್ಧತೆಗೆ ಗುರುತು, ನಾವು ಕೂಡ ಪರಿಶುದ್ಧರಾಗಿರ್ಬೇಕೆಂಬುದಾಗಿ ಕರ್ತನೆ. ಶೆಕೆಮ್ ಭುಜಬಲ ದೇವರೇ, ನೀನು ನಮ್ಮ ಭಾರವನ್ನು ಅನುದಿನವೂ ಓರುವ ದೇವರಾಗಲಿ. ಹೆಬ್ರೋನ್, ನಾವು ಯಾವಾಗಲೂ ಪರಿಶುದ್ಧಾತ್ಮದೊಡನೆ, ತಂದೆಯಾದ ದೇವರೊಡನೆ, ಕ್ರಿಸ್ತನೊಡನೆ, ಪರಿಶುದ್ಧಾತ್ಮದೊಡನೆ, ಪರಿಶುದ್ಧವಾದ ಭಕ್ತರೊಡನೆ, ಪ್ರಾರ್ಥನಾ ವೀರರೊಡನೆ ಸಹವಾಸ ಮಾಡಬೇಕಾಗಿದೆ. ಕರ್ತನಿಗೆ ಸ್ತೋತ್ರ ದೇವರೇ. ಇಂಥ ಸಹವಾಸ ನಮ್ಮ ಸಭೆ ಜನರಿಗೂ, ದೇವಪುರುಷರ ಜನರಿಗೂ, ಈ ಲೈವ್ ನಲ್ಲಿ ವಾಕ್ಯ ನೋಡುವಂತ ಪ್ರತಿಯೊಬ್ಬ ಜನರಿಗೆ ಸಹವಾಸವನ್ನು ಅನುಗ್ರಹಿಸಿದ್ದೇವೆ. ಬಲವಾಗಿ ಮಾತಾಡಿದಕ್ಕಾಗಿ ವಂದಿಸುತ್ತೇನೆ, ಪರಿಶುದ್ಧಾತ್ಮನಿಗೆ ವಂದಿಸುತ್ತೇನೆ. ಯೇಸುವಿನ ನಾಮದಲ್ಲಿಯೇ ಪ್ರಾರ್ಥನೆ ಮಾಡಿ ಕೇಳುವ ತಂದೆ, ಆಮೆನ್, ಆಮೆನ್. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮ ದೇವರ ಆಶೀರ್ವಾದವು ಈಗ ತಾನೇ ವಾಕ್ಯ ಕೇಳಿ ವಾಕ್ಯ ಪ್ರಕಾರ ಜೀವಿಸರೊಟ್ಟಿಗೂ, ಸಭೆ ಜನರೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೆನ್, ಆಮೆನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಆಮೆನ್.